ಇವರು ಕನ್ನಡ ಕಿರುತೆರೆಯ ಚಿರಪರಿಚಿತ ನಟಿ. ಸ್ಕೂಲ್ ಡೇಸ್ನಲ್ಲೇ ಕ್ಯಾಮ್ರಾ ಫೇಸ್ ಮಾಡಿದ ಪ್ರತಿಭಾವಂತೆ. ತೆಲುಗು ಕಿರುತೆರೆಯಲ್ಲೂ ಇವರು ಹೆಸರು ಮಾಡಿದ್ದಾರೆ. ಒಳ್ಳೆ ಸಿಂಗರ್ ಕೂಡ ಹೌದು. ಕಿರುತೆರೆ ಜೊತೆ ಸಿಲ್ವರ್ ಸ್ಕ್ರೀನ್ನಲ್ಲೂ ಮಿಂಚ್ತಾ ಇರೋ ಬ್ಯೂಟಿಫುಲ್ ಆ್ಯಂಡ್ ಲವ್ಲಿ ನಿಶಾ ರವಿಕೃಷ್ಣನ್ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಗುಡ್. ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಇಂಟ್ರಲ್ಲಿ ಹೇಳಿದ್ದೀನಿ ನಾನು, ಸ್ಕೂಲ್ ಡೇಸಲ್ಲೇ ನೀವು ಕ್ಯಾಮ್ರಾ ಫೇಸ್ ಮಾಡಿದ್ದು ಅಂತ. ಬಟ್ ವಿ ವಾಂಟ್ ಟು ನೋ ಹೌ ದಟ್ ಹ್ಯಾಪೆಂಡ್. ಕ್ಯಾಮ್ರಾ ಇಂಡಸ್ಟ್ರಿ ಅಂತೆಲ್ಲ ಫೇಸ್ ಮಾಡಿದ್ದೆ ಆಫ್ಟರ್ 10th ಮುಗಿಸಾದ್ಮೇಲೆ. ಇಲ್ಲ, 6th ಸ್ಟ್ಯಾಂಡರ್ಡಲ್ಲಿರುವಾಗ ಚಿಂಟೂನಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಅವಾಗ ವೆನ್ ಐ ಫೇಸ್ಡ್ ಕ್ಯಾಮ್ರಾ ಅಂತ. ಅದಕ್ಕಿಂತ ಮುಂಚೆ ಈ ಥರ ಕ್ಯಾಮ್ರಾಸ್ ಎಲ್ಲ ನೋಡಿದ್ದೆ. ಸೊ ತುಂಬ ಪರಿಚಯ ಇತ್ತು. ಲೈಕ್ ಡಾನ್ಸು, ಸಿಂಗಿಂಗ್ ಕಾಂಪಿಟೇಷನ್ಸ್ ಆ ಥರ ಎಲ್ಲ ಹೋಗ್ತಿದ್ರಿಂದ ಪರಿಚಯ ಇತ್ತು. ಬಟ್ 6th ಸ್ಟ್ಯಾಂಡರ್ಡಿಂದ ಶುರು ಆಯಿತು ಈ ಜರ್ನಿ. 6th ಸ್ಟ್ಯಾಂಡರ್ಡಿಂದನೇ ನಿಮಗೆ ಒಂದು ಸೆಟ್ ಅಂದರೆ ಹೇಗಿರುತ್ತೆ ಅದೆಲ್ಲ ಒಂದು ಐಡಿಯಾ ಇತ್ತು. ಹೌದು. ಬಟ್ ಈ ಆ್ಯಕ್ಟಿಂಗ್ ಇರಬಹುದು ಅಥವಾ ಇದ್ರ ಮೇಲೆಲ್ಲ ಆಸಕ್ತಿ ಹುಟ್ಟೋದಕ್ಕೆ ನಿಮ್ಮ ತಂದೆ ತಾಯಿ ಇನ್ಫ್ಲುಯೆನ್ಸ್ ಇರ್ಬೋದು, ಅವ್ರಿಗೆ ರಂಗಭೂಮಿ ಮೇಲಿದ್ದಿದ್ದ ಆಸಕ್ತಿ ಅದೇನಾದ್ರು ಕಾರಣ ಇದೆ ಅನ್ಸುತ್ತಾ? ಮೇ ಬಿ ರೀಸನ್ ಇರಬಹುದು ಅನಿಸುತ್ತೆ. ಯಾಕಂದರೆ ಪಪ್ಪ ಇದು ಮಂಡ್ಯ ರಮೇಶ್ ಸರ್ ಅವರು ನೀನಾಸಮ್ಮ ಅವ್ರು ತಿರುಗಾಟಕ್ಕೆ ಹೋಗ್ತಾರಲ್ಲ. ಸೊ ಆ ತಿರುಗಾಟದಲ್ಲಿ ಪಪ್ಪ ಅವ್ರದ್ದು ಕಂಪನಿನಲ್ಲಿ ಒಂದು 2-3 ನಾಟಕ ಮಾಡಿದವ್ರಂತೆ, ಮಾಡಿದ್ದುಂಟಂತೆ. ಸೊ ಹಾಗಾಗಿ ಎಲ್ಲೋ ಒಂದು ನಂಟಿರಬಹುದೇನೋ ಗೊತ್ತಿಲ್ಲ. ನನಗೂ ಅದೆಲ್ಲೋ ಇಷ್ಟ ಆಗಿರಬಹುದು. ಆ್ಯಂಡ್ ಪಪ್ಪ ಈಗಲೂ ಅಷ್ಟೇ ಸ್ಕೂಲಲ್ಲೆಲ್ಲ ಡ್ರಾಮಾ, ಚಿಕ್ಕ ಪುಟ್ಟ ಡ್ರಾಮಾಸ್, ಮಾರಲ್ ಸ್ಟೋರೀಸ್ ಅದನ್ನೆಲ್ಲ ಮಾಡಿಸ್ತಾರೆ. ಆ್ಯನ್ಯುವಲ್ ಡೇಗೆಲ್ಲ ಹೋಗಿ ಈಗಲೂ ಡೈರೆಕ್ಟ್ ಎಲ್ಲ ಮಾಡಿ ಬರ್ತಾರೆ ಪಪ್ಪ. ಸೊ ಅದೇ ಹಂಗೆ ಹೆಂಗೋ ಬಂದಿರಬಹುದು. ಹೀಗಿರುವಾಗ ರಂಗಭೂಮಿ ಪರಿಚಯ ಆಗಿದ್ದಿದೆಯಾ ಅಥವಾ ಅದ್ರ ಕಡೆಗೆ ಹೋಗೋ ಥರ? ನೋವೇ ರಿಲೇಟೆಡ್. ನನಗೆ ಯಾವತ್ತೂ ನನಗೆ ಆ್ಯಕ್ಟಿಂಗ್ ಹೆಂಗೆ ಮಾಡಬೇಕು ಅಥವಾ ನನ್ನ ಥಿಯೇಟರ್ಸ್ ಹೆಂಗೆ ವರ್ಕ್ ಆಗುತ್ತೆ ನನಗೇನೂ ಗೊತ್ತಿರಲಿಲ್ಲ. ಬಟ್ ನಮ್ಮ ಪಪ್ಪ ಒಂದ್ಸತಿ, ನಮ್ಮ ಪಪ್ಪನೇ ಫಸ್ಟ್ ಥಿಯೇಟರ್ ಅಂದರೆ ನಾಟಕ ಅಂತ ಶುರು ಮಾಡಿಸಿದ ಪಪ್ಪನೇ. ಅವ್ರದ್ದೇ ಒಂದು ಕಥೆನ ಇಟ್ಕೊಂಡು ನಮ್ಮ ಫ್ಯಾಮಿಲಿಯವರೇ ಎಲ್ಲರೂ ಸೇರಿಕೊಂಡು ನಾಟಕನ ರವೀಂದ್ರ ಕಲಾಕ್ಷೇತ್ರನಲ್ಲಿ ಪ್ರೆಸೆಂಟ್ ಮಾಡಿದ್ವಿ. ಇಟ್ ವಾಸ್ ಕಾಂಪಿಟೇಷನ್. ಅವತ್ತೇನು ವಿನ್ ಆಗಲಿಲ್ಲ. ಬಟ್ ಸೊ ನಾವು ಫ್ಯಾಮಿಲಿನೆಲ್ಲ ಒಂದು ಟೀಮ್ ಮಾಡಿಕೊಂಡು, ಆ್ಯಂಡ್ ಟೀಮ್ ಹೆಸರು ತಿಳಿಮನ ನಾಟಕ ಸಂಘ ಅಂತ ಇಟ್ಕೊಂಡಿದ್ವಿ. ಸೊ ಇಡೀ ಫ್ಯಾಮಿಲಿನೇ ಇಲ್ಲ ಪ್ರಾಕ್ಟೀಸು ರಿಹರ್ಸ್ ಎಲ್ಲ ಮಾಡಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಫಸ್ಟ್ ಥಿಯೇಟರ್ ಆ್ಯಕ್ಟಿಂಗ್ ಅಂತ ಮಾಡಿದ್ದಲ್ಲಿ. ನಮ್ಮ ಪಪ್ಪ ನನಗೆ ಜಾಸ್ತಿ ಏನೋ ಕೊಟ್ಟಿರಲಿಲ್ಲ, ಬೇಡ ನೀನು ಬ್ಯಾಕ್ ಸ್ಟೇಜೇ ಇರೋ ಅಂತ. ಸೊ ನನಗೂ ಭಯ ಇತ್ತು ಅವಾಗ. ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಸೊ ಒಫಿಷಿಯಲಿ ಎಲ್ಲ ನಾನು ಯಾವತ್ತೂ ಮಾಡೇ ಇಲ್ಲ ಆ್ಯಕ್ಟಿಂಗ್ ಅಂತೆಲ್ಲ. ಆಗಿ ಮಾಡೇ ಇಲ್ಲ. ಚಿಂಟು ಮಾಡಿದ್ದು ಆ್ಯಂಕರಿಂಗ್ ಅಷ್ಟೇ ಮಾಡಿದ್ದು. ಬಟ್ ನಂಗೆ ತುಂಬ ಕಷ್ಟ ಆ್ಯಂಕರಿಂಗ್ ಎಲ್ಲ. ಅದೇ ಈ ಆ್ಯಂಕರ್ ಆಗಿದ್ದು ಅದಕ್ಕೆ ಅವಕಾಶ ಸಿಕ್ಕಿದ್ದು ಹೇಗೆ? ಅಂದರೆ ಈಗ ರ್ಯಾಂಡಮ್ ಆಗಿ ಚೂಸ್ ಮಾಡಿದಿರ್ಬೋದು ಅಥವಾ ಇಲ್ಲ ಆಗುತ್ತೆ ಅಂತ ಏನಾರೋ ನಿಮ್ಮಲ್ಲಿ ಏನೋ ಒಂದು ಐಡೆಂಟಿಫೈ ಮಾಡಿ ಕೊಟ್ಟಿರ್ತಾರೆ ಅವಾಗ ಆ ಕೆಲಸ? ಏನೋ ನನಗೂ ಗೊತ್ತಿಲ್ಲ. ಬಟ್ ಆ್ಯಂಕರಿಂಗ್ ಅದು ಹೆಂಗೆ ಆಯಿತು ಗೊತ್ತಿಲ್ಲ. ನಮ್ಮ ಅತ್ತೆ ಟಿ ವಿ ಮುಂದೆ ಕೂತ್ಕೊಂಡು ನೋಡುವಾಗ ಕೆಳಗಡೆ ಸ್ಕ್ರೋಲ್ ಆಗ್ತಿತ್ತಂತೆ ಚಾನಲಲ್ಲಿ, ಆ್ಯಂಕರ್ಸ್ ಬೇಕಾಗಿದ್ದಾರೆ ಮಕ್ಕಳುಗೆ, ಕಿಡ್ಸ್ ಚಾನೆಲ್ಗೆ ಅಂತ. ಸೊ ನಮ್ಮ ಮತ್ತೆ ಓಕೆ ಮಾಡ್ಬೋದು, ಟ್ರೈ ಮಾಡೋಕ್ಕೇನೋ ಅಂತ ಅಂದು ಫೋಟೋ ಕಳಿಸಿದ್ದಾಗ ದೆನ್ ದೇ ಕಾಲ್ಡ್ ಮೀ. ಆಮೇಲೆ ಆಡಿಷನ್ ಮಾಡಿದ್ರು, ಸ್ಕ್ರೀನ್ ಟೆಸ್ಟ್. ಅವಾಗೆಲ್ಲ ಇಷ್ಟೊಂದೆಲ್ಲ ಇರುತ್ತೆ. ಸ್ಕ್ರೀನ್ ಟೆಸ್ಟ್ ಎಲ್ಲ ಮಾಡಿದರು. ದೊಡ್ಡ ಆಫೀಸ್ ಅದು, ಸನ್ ನೆಟ್ವರ್ಕ್ ಆಫೀಸಲ್ಲೇ ಶೂಟ್ ಆಗ್ತಿದ್ದು, ಸ್ಟುಡಿಯೋ ಎಲ್ಲ ಅಲ್ಲೇ ಇದ್ದಿದ್ದು. ಸೊ ನಂಗೆ ಅವಾಗೇನೋ ಒಂಥರ ನಾನು IT ಕೆಲಸಕ್ಕೆ ಹೋಗ್ತಿದ್ದೀನಿ ಈ ಥರ ಫೀಲ್. ಬಟ್ ಹಿಂಗೆ ಶುರು ಆಗಿದ್ದು ಜರ್ನಿ. ಗೊತ್ತಿಲ್ಲ ನಾನು ಏನು ಸೆಲೆಕ್ಟ್ ಮಾಡಿದ್ರು, ಏನು ನೋಡಿ ಸೆಲೆಕ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಸಂಭವ ಆಯಿತು. ಆ ಜರ್ನಿ ಹೆಂಗೋ ಶುರು ಆಯಿತು. ಅದರಲ್ಲೂ ಸಿಕ್ಕಾಬಡೆ ಕಷ್ಟಪಟ್ಟಿದ್ದೀನಿ. ನಾನು ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ ನನಗೆ. ಸೊ ಅದು ತುಂಬ ಕಷ್ಟ ಆಯಿತು ನನಗೆ. ಆ್ಯಂಕರಿಂಗ್ ಮಾಡೋದೇ ಫಸ್ಟ್ ಆಫ್ ಆಲ್ ತುಂಬ ದೊಡ್ಡ ಕಷ್ಟ. ನಂಗೆ ಮಾತಾಡೋಕ್ಕೆ ಬರೋಲ್ಲ. ಅಂದರೆ ಶುರು ಮಾಡಿಬಿಡ್ತೀನಿ, ಎಂಡ್ ಮಾಡೋಕ್ಕೆ ಬರೋಲ್ಲ. ನಂದು ಅದೊಂದು ಪ್ರಾಬ್ಲಮ್ಮು. ನಮ್ಮಮ್ಮ ಹೋಗ್ಲಿಕ್ಕೆ ಫೈನಲಿ ನಿಲ್ಲಿಸ್ಬಿಡೋ ಅನ್ನೋ ಥರ. ಸೊ ಹಾಗಾಗಿ ಅಲ್ಲಿಂದ ಶುರು ಆಯಿತು ಜರ್ನಿ. ಈ ಟೈಮಲ್ಲಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅಂದರೆ ಹೆಂಗೆ ರೆಸ್ಪಾನ್ಸ್ ಹೆಂಗೆ ಸಿಗ್ತಿತ್ತು ಅವಾಗ? ಚೆನ್ನಾಗಿರ್ತಿತ್ತು. ಅಂದರೆ ಚಿಂಟು ಅವಾಗ ನೋಡ್ತಿದ್ರು ಜನ.
ನಾನು ಅಂದ್ಕೊಂಡಿದ್ದೆ ನೋಡಲ್ವೇನೋ, ಅಯ್ಯೋ ಬಿಡೋ ಗೊತ್ತಾಗಲ್ಲ ಯಾರಿಗೂ ಅಂತ. ಬಟ್ ಇಲ್ಲ, ನೋಡ್ತಾ ಇದ್ರು. ಸುಮಾರು ಜನ ಮಕ್ಕಳು ನೋಡ್ತಾ ಇದ್ರು. ಮಕ್ಕಳು ಬಂದು ರೆಕಗ್ನೈಸ್ ಮಾಡೋರು. ಅವಾಗ ದೊಡ್ಡವರೆಲ್ಲ ಅಷ್ಟು ನೋಡ್ತಾ ಇರಲಿಲ್ಲ. ಚಿಕ್ಕ ಮಕ್ಕಳು ಬಂದು ರೆಕಗ್ನೈಸ್ ಮಾಡೋರು. ನೀವು ಚಿಂಟುನಲ್ಲಿ ಮಾಡ್ತೀರಾ ಅಂತ. ಚೆನ್ನಾಗಿತ್ತು. ಅವಾಗಿಂದನೂ ಒಂಥರ ಲೈಮ್ ಲೈಟಲ್ಲಿ ಇದ್ದಿದ್ದ ಥರನೇ ನನಗೆ. 6th ಸ್ಟ್ಯಾಂಡರ್ಡಿಂದನೂ ಐ ವಾಸ್ ವೆರಿ ಸ್ಪೆಷಲ್ ಕಿಡ್. ಸ್ಕೂಲಲ್ಲೂ ಅಷ್ಟೇ, ಕಾಲೇಜಲ್ಲೂ ಅಷ್ಟೇ. ವೆರಿ ವೆರಿ ಸ್ಪೆಷಲ್. ಎಲ್ಲ ಸ್ಪೆಷಲಾಗಿ ಟ್ರೀಟ್ ಮಾಡೋರು. ಅದು ಇವಾಗಲೂ ಹಾಗೆ ಇದೆ. ಸೊ ಇದೆಲ್ಲದ್ರ ಮಧ್ಯ ಈ ಸಿಂಗಿಂಗ್ ಅನ್ನೋ ಆಸಕ್ತಿ ಇರ್ಬೋದು, ಹಾಡು ಹಾಡೋದು, ಅದು ಆ ಆಸೆ ಅಥವಾ ಆ ಇಂಟ್ರೆಸ್ಟ್ ಎಲ್ಲಿಂದ ಬಂದಿದ್ದು? ನಾನು ಎಲ್ಲನೂ ಮಾಡ್ತಿದ್ನಂತೆ, ಬಟ್ ಅದನ್ನೆಲ್ಲ ಪುಷ್ ಮಾಡಿದ್ದೆ ಅಮ್ಮ ನನಗೆ. ನಾನು ಸ್ವಲ್ಪ ಮುಂದೆ ಬರೋದಕ್ಕೆ ನಾನು ಹೆಸಿಟೇಟ್ ಮಾಡ್ತೀನಿ ಎಲ್ಲದಕ್ಕೂ. ಚಿಕ್ಕವಳಿರುವಾಗಿಂದನೂ ಅದನ್ನು ನಾನು ಯಾರಾದರೂ ಪುಷ್ ಮಾಡಬೇಕು, ಹಾಡು ಡ್ಯಾನ್ಸ್ ಮಾಡು ಟ್ಯಾಲೆಂಟ್ ತೋರಿಸು ಅಂತ ಯಾರಾದರೂ ತಳ್ಳಬೇಕು. ಸೊ ಹಂಗಿದ್ದಾಗ ಮಾತ್ರ ನಾನು ಮಾಡ್ತಿದ್ದಿದ್ದು. ಸೊ ಅದಕ್ಕೆಲ್ಲದಕ್ಕೂ ಕಾರಣ ಅಮ್ಮನೇ ಅನಿಸುತ್ತೆ. ನಾನು ಪ್ರೀ ನರ್ಸರಿ ಇರುವಾಗ ನಮ್ಮಮ್ಮ ಓಕೆ ಹಾಡ್ತಾಳೆ ಅಂದ್ಬಿಟ್ಟು ಹೋಗಿ ಸಂಗೀತಕ್ಕೆ ಹಾಕಿದ್ದು. ನಂಗೆ ಇಷ್ಟನೇ ಇರಲಿಲ್ಲ ಆಗ. ಯಾರು ಹೋಗ್ತಾರೆ ನಮ್ಮಮ್ಮ ಹೊಡೆದು ಪನಿಷ್ ಎಲ್ಲ ಮಾಡಿ ನನಗೆ. ಅಂದರೆ ಆ ಪನಿಷ್ಮೆಂಟ್ ತುಂಬ ವರ್ಸ್ಟ್ ಆಗಿತ್ತು. ಆ ಥರ ಪನಿಷ್ಮೆಂಟ್ ಎಲ್ಲ ಕೊಟ್ಟು ಹೋಗ್ಲೇಬೇಕು, ಮಾಡಲೇಬೇಕು ಅಂತ. ಸೊ ಸಂಗೀತ ಕಲ್ತಿದ್ದು ಹಾಗೇನೆ. ಅಮ್ಮ ಹೊಡೆದು ಬಡ್ದು ಮಾಡೇನ ಕಲಿಸಿದ್ದು. ಡಾನ್ಸ್ ನಾನು ಇಷ್ಟಪಟ್ಟು ಹೋಗಿದ್ದು. ಆಗ ಆಪ್ತ ಮಿತ್ರ ರಾರಾ ಸಾಂಗ್ ನೋಡಿ ಫುಲ್ ಇನ್ಸ್ಪೈರ್ ಆಗಿ ನಾನು ಕಲಿಬೇಕು ಡಾನ್ಸ್ ಎಲ್ಲ ಅಂತ ಅಂದು ಮನೆಯಲ್ಲಿ ಹೋಗಿ ಜಾಯ್ನ್ ಆಗಿದ್ದು. ನಾನೇ ನಮ್ಮ ಮನೆ ಹೋಗಿ ಕರ್ಕೊಂಡೋಗಿ ಸೇರಿಸಿದ್ದು. ಅಲ್ಲಿ ಯಾವಾಗ ಮುಳ್ಮಂಡಿ ಸ್ಟೆಪ್ಸ್ ಎಲ್ಲ ಶುರುವಾಯಿತು, ಅಲ್ಲಿ ಆಗೋಯ್ತು. ಇಲ್ಲ, ನನ್ನ ಕೈಲಿ ಆಗಲ್ಲ. ಇದಿರ್ಲಿಲ್ವಲ್ಲ ರಾರಲ್ಲಿ, ಇಷ್ಟೊಂದು ಕಷ್ಟ ಇರಲಿಲ್ವಲ್ಲ, ನಾನು ಅಂದ್ಕೊಂಡೇನಿಲ್ವಲ್ಲ. ನಾನು ಆಗಿಲ್ಲ, ಮಾಡಲ್ಲ ಅಂತ. ಇಲ್ಲ ನಮ್ಮಮ್ಮ ಇಲ್ಲ ನೀನು ಕಂಟಿನ್ಯೂ ಮಾಡಲೇಬೇಕು ಅಂತ ಅವಾಗಲೂ ಅವರೇ ಮಾಡಿ ಪುಷ್ ಮಾಡಿ ಕಳಿಸಿದ್ದು. ಈವನ್ ಈ ಫೀಲ್ಡಿಗೆ ಬರೋದಕ್ಕೂ ಅಮ್ಮನೇ ಕಾರಣ. ಇದನ್ನು ಮಾಡಲ್ಲ ಅಂತಲೇ ಕೂತಿದ್ದೆ ನಾನು. ಆ್ಯಕ್ಟಿಂಗ್ ಮಾಡಲ್ಲ, ನಾನು ಸೀರಿಯಲ್ ಮಾಡಲ್ಲ, ನಾನೇನು ಮಾಡಲ್ಲ ಅಂತಲೇ ಕೂತಿದ್ದೆ. ಸೊ ಇಲ್ಲ ಮಾಡು, ನಿನ್ನ ಕೈಲಿ ಆಗುತ್ತೆ ಮಾಡು ಅಂತ ಅಮ್ಮನೇ ತಳ್ಳಿದ್ದು ಎಲ್ಲ ಕಡೆಗೂ. ಬಟ್ ಪ್ರಾಬಬ್ಲಿ ಹೀಗಿರ್ಬೇಕಾದ್ರೂ ಈ ಪ್ರೈಸ್ ಎಲ್ಲ ಬರ್ತಿತ್ತಲ್ವಾ? ಸೊ ಅದೆಲ್ಲ ಬಂದಾಗ ಏನಾದ್ರು ಒಂದು ಸ್ವಲ್ಪ ಅಂದರೆ ಆ ಟೈಮಲ್ಲೆಲ್ಲ ಕಾಂಪಿಟೇಷನ್ಸ್ ಕಳ್ಸೋದು, ಸ್ಕೂಲಿಂದನೂ ಕಳ್ಸೋರು, ಅದೆಲ್ಲ ನಡೀತಿತ್ತಲ್ಲ. ಸೊ ಅಲ್ಲೆಲ್ಲ ಪ್ರೈಸ್ ಸಿಕ್ಕಾಗ ಅದಕ್ಕೊಂದು ಅಪ್ರಿಸಿಯೇಷನ್ ಸಿಗೋದು, ಅವಾಗೆಲ್ಲ ಏನು ಅನಿಸ್ತಿತ್ತು? ಖುಷಿ ಅನಿಸ್ತಾ ಇತ್ತು, ಚೆನ್ನಾಗಿ ಅನಿಸಿದ್ದು. ಅಂದರೆ ಇನಿಷಿಯಲಾಗಿ ನಾನು ಎಲ್ಲ ಕಷ್ಟಪಟ್ಟೆ ಮಾಡಿದ್ದು. ಅಂದರೆ ನನಗೆ ಇಷ್ಟ ಇಲ್ಲ ಅಂದ್ಕೊಂಡೆ ಮಾಡಿದ್ದು. ನಂಗೆ ಅದರದ್ದು ವ್ಯಾಲ್ಯೂಸು ಇಂಪಾರ್ಟೆನ್ಸ್ ಎಲ್ಲ ಗೊತ್ತಾದ ಮೇಲಿಂದ ಐ ಥಾಟ್ ಓಕೆ ಸಮಥಿಂಗ್, ಏನೋ ನನ್ನಲ್ಲಿ ಏನೋ ಟ್ಯಾಲೆಂಟ್ ಇರ್ಬೋದು, ಮಾಡ್ತಿದ್ದೀನಿ ಅನಿಸುತ್ತೆ, ನನ್ನ ಕೈಲಿ ಆಗ್ತಿದೆ, ಇವಾಗ ಇಷ್ಟೆಲ್ಲ ಅಪ್ರಿಸಿಯೇಷನ್ ಸಿಗ್ತಿದೆ. ನಾನು ಅಲ್ಲಿಂದ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ನಾನು ಸ್ಕೂಲ್ ಡೇಸಲ್ಲಿ ನಾನು ಎಲ್ಲ ಮಕ್ಳ ಥರ ರೋಡಲ್ಲಿ ಆಟ ಆಡಿದ್ದು ಅದೆಲ್ಲ ನಾನು ಇಲ್ಲವೇ ಇಲ್ಲ, ತುಂಬ ಕಮ್ಮಿ ಅಲ್ಲ, ನಾನು ಹೋಗೇ ಇಲ್ಲ. ನಮ್ಮಮ್ಮ ಫುಲ್ ಬ್ಯುಸಿ ಮಾಡಿಬಿಟ್ಟಿದ್ರು ನನ್ನ. ಅಂದರೆ ಅದು ಇದು ಕ್ಲಾಸು, ಸ್ಕೂಲಿಂದ ಬಂದ ತಕ್ಷಣ ಓಡು ಸಂಗೀತ ಕ್ಲಾಸಿಗೆ ಓಡು, ಬಾ ಡಾನ್ಸ್ ಕ್ಲಾಸಿಗೆ ಓಡು. ಆಮೇಲೆ ನಮ್ಮಪ್ಪ ತೊಗೊಂಡೋಗಿ ಕೀಬೋರ್ಡಿಗೆ ಹಾಕಿದ್ರು. ನಂಗೆ ಕೀಬೋರ್ಡ್ ಇಷ್ಟ ಆಗಲಿಲ್ಲ, ಐ ವಾಂಟೆಡ್ ಟು ಲರ್ನ್ ಗಿಟಾರ್. ನಮ್ಮಪ್ಪ ನಾನು ಗಿಟಾರ್ ಕಲಿತೀನಿ ಅಂತಂದರೆ ಇಲ್ಲ ನೀನು ಕೀಬೋರ್ಡೇ ಕಲಿಬೇಕು, ಅದು ಕಲಿತ್ರೆ ಎಲ್ಲ ಬಂದಂಗೆ ಲೆಕ್ಕ ಅಂತ ಹೋಗಿ ಅದಕ್ಕೆ ಹಾಕೋದು. ಸೊ ಐ ವಾಸ್ ಟೋಟಲಿ ಬ್ಯುಸಿ. ಎಲ್ಲ ಹೋಮ್ವರ್ಕ್ ಬೇರೆ ಮಾಡಬೇಕು, ಓದಬೇಕು, ಹೋಮ್ವರ್ಕ್ ಮಾಡಬೇಕು. ಓದೋದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ನನಗೆ 8th ಸ್ಟ್ಯಾಂಡರ್ಡ್ವರೆಗೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಹಂಗೆ ಹಿಂಗೇನೆ ಓದ್ತಿದ್ದೆ, ಆವ್ರೇಜ್ ಥರ. 8th ಇಂದ ಓದೋದ್ರ ಮೇಲೆ ಇಂಟ್ರೆಸ್ಟ್ ಬಂದ್ಬಿಡ್ತು. ಓದಬೇಕು, ಚೆನ್ನಾಗಿ ಸ್ಕೋರ್ ಮಾಡಬೇಕು, ಅದೆಲ್ಲ ಆಮೇಲೆ ಶುರು ಆಯಿತು. ಅವಾಗ ಶುರುವಾದಾಗ ಇದ್ರ ಮೇಲೆಲ್ಲ ಇಂಟ್ರೆಸ್ಟ್ ಸ್ವಲ್ಪ ಹೋಗೋಕ್ಕೆ ಶುರು ಆಯಿತು. ಬೇಡ ನನಗೆ ಇದ್ರಲ್ಲೇನಾದ್ರು ಮಾಡಿಬಿಡ್ತೀನಿ ಅನ್ನೋ ಥರ. ಬಟ್ ಆಮೇಲೆ ಗೊತ್ತಿಲ್ಲ, ಆಪರ್ಚುನಿಟಿ ಬಂದಾಗ ಯುಟಿಲೈಸ್ ಮಾಡಬೇಕು ಅಂತ ಅಂದ್ಕೊಂಡು ಜಸ್ಟ್ ಹೋದೆ, ಏನೋ ಗೋ ವಿತ್ ದ ಫ್ಲೋ ಅಂತ. ಹೀಗಿರುವಾಗ ಅಂದರೆ ಒಂದು ಯಾವುದೋ ಒಂದು ಥಾಟಲ್ಲಿ ಇರ್ತೀವಿ, ಓಕೆ ನೆಕ್ಸ್ಟ್ ಇದಾದ್ಮೇಲೆ ಇದು ಓದ್ಬೇಕು, ಅದಾದ್ಮೇಲೆ ಅಲ್ಲಿಗೆ ಹೋಗ್ಬೇಕು ಅನ್ನೋದೆಲ್ಲ. ಬಟ್ ಫಸ್ಟ್ ಆಡಿಷನ್ ಅಂತ ಕೊಟ್ಟಿದ್ದು ನೀವು ಸೀರಿಯಲ್ಗೆ, ಹಾಗೆ ಸರ್ವಮಂಗಳ ಮಾಂಗಲ್ಯ ವಾಸ್ ಯುವರ್ ಫಸ್ಟ್ ಪ್ರಾಜೆಕ್ಟ್. ಅಂದರೆ ಒಂದು ಫುಲ್ ಫ್ಲೆಜ್ ಸೀರಿಯಲ್ಗೆ ಕ್ಯಾಮ್ರಾ ಫೇಸ್ ಮಾಡಿದ್ದು, ಅದಕ್ಕೆ ಆಡಿಷನ್ ಕೊಟ್ಟಿದ್ರಾ? ಆ್ಯಂಡ್ ಸೆಲೆಕ್ಟ್ ಆಗಿದ್ದ ಟೈಮಲ್ಲಿ ಒಂದು ಹಿಟ್ ಆಗುತ್ತಲ್ಲ, ಓಕೆ ನಾನು ಇವಾಗ ಈ ಸೀರಿಯಲ್ ಮಾಡ್ತಿದ್ದೀನಿ ಅನ್ನೋ ಥರ ಆ ಮೂಮೆಂಟ್ ಆಗಿತ್ತು? ಇಲ್ಲ, ನಂಗೆ ಏನೂ ಎಕ್ಸೈಟ್ಮೆಂಟ್ ಅಂತೇನೂ ಇರಲಿಲ್ಲ. ನಂಗೆ ಆಗಲೂ ಭಯನಲ್ಲೇ ಇದ್ದೆ. ಬಿಕಾಸ್ ನಾನು ಹೇಳ್ದಂಗೆ ನಂಗೆ ನೆನಪಿಟ್ಕೊಳ್ಳೋದಕ್ಕೆ ಕಷ್ಟ ಡೈಲಾಗ್ಸ್ ಎಲ್ಲ.
ಆಡಿಷನಿಗೆ ನಮ್ಮಮ್ಮ ಕರ್ಕೊಂಡು ಹೋಗಿದ್ದು ಹಾಗೆ, ಏನು ಡೈಲಾಗ್ ಎಲ್ಲ ಹೇಳ್ಸಲ್ಲ ನಿಂಗೆ, ಸುಮ್ಮನೆ ಹೋಗ್ತಾರೆ, ಫೋಟೋ ತೆಗಿತಾರೆ, ಕರ್ಕೊಂಬರ್ತಾರೆ ಅಷ್ಟೇ, ಬಾ ಅಂತ ಕರ್ಕೊಂಡು ಹೋಗಿದ್ದು. ಹೋಗ್ತಿದ್ದಂಗೆ ಅವರು ಡೈಲಾಗ್ ಪೇಪರ್ ಇಷ್ಟು ಉದ್ದ 1 ಪೇಜ್ ಕೊಟ್ಬಿಟ್ರು. ಅದು ನೋಡಿ ಭಯ ಆಗೋಯ್ತು ನನಗೆ. ಅಲ್ಲೇ ಜಗಳ ಶುರು ನಮ್ಮಮ್ಮನ ಜೊತೆ. ಡೈಲಾಗ್ ಎಲ್ಲ ಹೇಳ್ಸಲ್ಲ ಅಂತ ಅಂದಿದ್ದೆ, ಈಗ ಡೈಲಾಗ್ ಹೇಳ್ತಿದ್ದಾರೆ, ಏನು ಮಾಡಲಿ, ನಾನು ಹೇಳಲ್ಲ, ನಡಿ ಹೋಗೋಣ ಅಂತ. ನಮ್ಮ ಏನು ಇಲ್ಲ ಕಣೆ, ಒಂದು 2 ಲೈನ್ ಹೇಳ್ಬಿಡು, ಆಮೇಲೆ ಅವರೇ ಕಳಿಸ್ಬಿಡ್ತಾರೆ ಅಂತ. ಸರಿ ಆಯಿತು ಓಕೆ ಅಂತ ಆಮೇಲೆ ಹೋಗಿ ಕೂತ್ಕೊಂಡು, ಸುಮಾರು ಜನ ಬಂದಿರೋ ಆಡಿಷನ್ಸ್ಗೆ, ಅವರೆಲ್ಲ ಆಡಿಷನ್ ಕೊಡ್ತಿರೋದನ್ನ ನೋಡ್ಕೊಂಡು ಕೂತ್ಕೊಂಡೆ. ಹೆಂಗೆ ಕೊಡ್ತಿರ್ಬೋದು, ಅವರೆಲ್ಲ ಡೈಲಾಗ್ಸ್ ಹೆಂಗೆ ನೆನ್ಪಿಟ್ಕೊಂಡು ಹೇಳ್ತಿರ್ಬೋದು ಅಂತ. ಸೊ ಅವರೆಲ್ಲ ಆಲ್ಮೋಸ್ಟ್ ಸೀನಿಯರ್ಸ್ ಎಲ್ಲ ಬಂದಿದ್ರು. ಅದರಲ್ಲಿ ಇದ್ದಿದ್ದು 1 ಪೇಜ್ ಡೈಲಾಗ್ನ ಅವರು ಈಗ 4 ಲೈನ್ಸಿಗೆ ಮಾಡ್ಕೊಂಬಿಟ್ಟಿದ್ರು ಆಡಿಷನ್ ಕೊಡುವಾಗ. ಅಲ್ಲಿದ್ದಿದ್ದು ಕಾಂಟೆಂಟ್ನ ಬರೀ 4 ಲೈನ್ ಮಾಡ್ಕೊಂಡು ಹೇಳ್ತಿದ್ರು. ಸೊ ಅದನ್ನು ನೋಡ್ಕೊಂಡು ನಾನು ಅದೇ ಕಲ್ತ್ಕೊಂಡ್ಬಿಟ್ಟೆ. ಓಕೆ, ನಾನು 4 ಲೈನ್ ಮಾಡ್ಕೊಂಡು ಹೇಳ್ಬಿಡೋಣ ಅಂತ ಅಲ್ಲಿ ಹೋಗಿ ಹೇಳಿದ್ಮೇಲೆ ಅವ್ರು ಹೇಳಿದರು ಆಮೇಲೆ, ಇಲ್ಲ ಸೆಲೆಕ್ಟ್ ಮಾಡ್ಕೊತೀವಿ ನಿನ್ನ, ದಟ್ ಇಸ್ ಫಾರ್ ಸಿಸ್ಟರ್ ರೋಲ್, ಹಾಗಾಗಿ ಅವರು ಅಷ್ಟೊಂದೆಲ್ಲ ನೋಡಲಿಲ್ಲ. ಓಕೆ ಸೆಲೆಕ್ಟ್ ಮಾಡ್ಕೊತೀವಿ ನಿನ್ನ, ನೀ ಹಿಂಗೆ ಡೈಲಾಗ್ ಎಲ್ಲ ಹೇಳ್ತಿದ್ರೆ ನಾನು ಸೆಟ್ಟಲ್ಲಿ ಸರಿ ಬೈತೀನಿ, ಚೆನ್ನಾಗಿ ಬಾದಾಮಿ ತಿನ್ನು ದಿನಾಗಲೂ, ನೆನಪಿನ ಶಕ್ತಿ ಬರುತ್ತೆ ನಿನಗೆ ಅಂತ ಹೇಳಿ ಕಳಿಸಿದ್ರು. ಆವಾಗ್ಲಿಂದನೂ ಭಯದಲ್ಲೇ ಮಾಡಿದ್ದು, ನಾನು ಹಿಂಗೆ ಹೇಳ್ತೀನಿ ಅಂತ. ಗೊತ್ತಿಲ್ಲ, ಇವಾಗ ಅದೇ ಇವಾಗೆಲ್ಲ ಅಭ್ಯಾಸ ಆಗಿ 2 ಪೇಜ್ ಡೈಲಾಗ್ ಎಲ್ಲ ಹೇಳೋದು ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸು ಚಾನ್ಸ್ ಕೊಡದೇ ಇದ್ರೆ ಏನೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಕಲ್ತ್ಕೊಳ್ತಿರ್ಬೋದು, ಮನೆಯಲ್ಲಿ ಏನೇ ಪ್ರಾಕ್ಟೀಸ್ ಮಾಡ್ತಿರ್ಬೋದು, ಏನೇ ಮಾಡ್ತಿರ್ಬೋದು. ಐ ಥಿಂಕ್ ನಾವು ಫೇಸ್ ಮಾಡಿ 4 ಜನ ಮೀಟ್ ಮಾಡಿ ಅವ್ರ ಎಕ್ಸ್ಪೀರಿಯನ್ಸ್ನ ನಾವು ಕಲ್ತ್ಕೊಳ್ಳೋದ್ರಿಂದಾನೇ ನಾವು ಇನ್ನೊಂದೇನೋ ಕಲಿತೀವಿ ಅಂತ ನನಗೆ ಅನಿಸುತ್ತೆ. ಎಸ್. ಸೊ ಅಷ್ಟೆಲ್ಲ ನೀವು ಫಸ್ಟ್ ಫುಲ್ ಸ್ಲೆಜ್ ಸೀರಿಯಲಲ್ಲೇ ಒಂಥರ ಓಕೆ ಡೈಲಾಗ್ಸ್ ಅಂದರೆ ಹಿಂಗೆ ಇಂಪಾರ್ಟೆಂಟ್ ಇರುತ್ತೆ, ಕಲಿಬೇಕು, ಅದೆಲ್ಲ ಆಯಿತು. ದೆನ್ ಕೇಮ್ ಅ ಡೇ ವೇರ್ ರೌಡಿ ಬೇಬಿ ಅಂದರೆ ಯಾರಿಗೆ ಗೊತ್ತಿಲ್ಲ ಅನ್ನೋ ಥರ ಗಟ್ಟಿಮೇಳ ಹ್ಯಾಪೆಂಡ್. ಇವತ್ತಿಗೂ ತುಂಬ ಜನ ಅದಕ್ಕೆ ಫ್ಯಾನ್ಸ್ ಇರೋದಿರ್ಬೋದು, ಆ ಕ್ಯಾರೆಕ್ಟ್ರನ್ನ ಇಷ್ಟಪಟ್ಟಿರೋದಿರ್ಬೋದು. ಹೌದು, ಅಂದರೆ ಸಮ್ವೇರ್ ಪ್ರಾಬಬ್ಲಿ ನಿಮಗೂ ಕೂಡ ನಿಮ್ಮ ಒಂದು ಆ್ಯಕ್ಟಿಂಗ್ ಕರಿಯರ್ಗೆ ಕಾನ್ಫಿಡೆನ್ಸ್ ತುಂಬಿದ ಕ್ಯಾರೆಕ್ಟರ್ ಅದು. ರೌಡಿ ಬೇಬಿ ಬಗ್ಗೆ ಹೇಳಿ. ರೌಡಿ ಬೇಬಿ ಆಗಿದ್ದೂ ಒಂಥರ ಐ ವಾಸ್ ನಾಟ್ ಶೋರ್ ಅಬೌಟ್ ದ್ಯಾಟ್ ಪ್ರಾಜೆಕ್ಟ್ ಥರ. ಅಯ್ಯೋ ಇಲ್ಲ ಆಗಲ್ಲ ನನ್ನ ಕೈಲಿ, ನಾ ಮಾಡಲ್ಲ ಆ ಥರ. ಬಿಕಾಸ್ ಅದಕ್ಕಿಂತ ಮುಂಚೆ ಬಂದಿದ್ದು ಪಾರು ಮಾಡಬೇಕಿತ್ತು. ದಿಲೀಪ್ ಸರು, ವಿದ್ಯಾ ಮ್ಯಾಮು ಎಲ್ಲ ತುಂಬ ಪ್ರೆಷರ್ ಮಾಡಿ ಮಾಡು 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 ಅಂತೆಲ್ಲ ಆಯಿತು. ನನಗೆ ಆವಾಗ ಸರ್ವಮಂಗಳ ಮಾಂಗಲ್ಯ ಮಾಡ್ತಿದ್ದೆ, ಅಲ್ಲಿ ಏನೋ ಇರಲಿಲ್ಲ ನನ್ನ ಕ್ಯಾರೆಕ್ಟರು. ಐ ವಾಸ್ ಡೂಯಿಂಗ್ ಸಪೋರ್ಟಿಂಗ್ ರೋಲ್, ಬಟ್ ಸ್ಟಿಲ್ ಅದೇನೋ ಒಂದು ಕಮಿಟ್ಮೆಂಟು, ಸೊ ಬಿಡೋಕ್ಕಾಗಲ್ಲ ಅನ್ನೋದು ನನ್ನ ತಲೆಯಲ್ಲಿ. ಆವಾಗ ಬೇರೆ ನಂದೇ ಸ್ವಲ್ಪ ಚೆನ್ನಾಗಿ ಬರ್ತಾಯಿತ್ತು. ಒಂದು ದಿನ ಹೋಗಿ ಒಂದೊಂದು ಡೈಲಾಗ್ ಮಾತ್ರ ಹೇಳಿ ಬರ್ತಿದ್ದವಳು. ಅವಾಗ ಒಂದು 4-5 ಡೈಲಾಗ್ ಎಲ್ಲ ಕೊಡೋಕ್ಕೆ ಶುರು ಮಾಡಿದರು. ಸೊ ಅವಾಗ ತಾನೇ ಇನ್ನು ಜರ್ನಿ ಶುರು ಮಾಡ್ತಿದ್ದೀನಿ. ಮತ್ತು ಇಲ್ಲಿ ಬಿಟ್ಟು ಹೋದರೆ ಕೆಟ್ಟ ಹೆಸರು ಬರುತ್ತೆ, ಅದು ಬರುತ್ತೆ, ಚಾನಲ್ಲು ಅದು ಇದು ಅನ್ನೋದೆಲ್ಲ ಸ್ಟಫ್ಸ್ ಎಲ್ಲ ತಲೆಯಲ್ಲಿ. ಸೊ ಪಾರುಗೆ ದಿಲೀಪ್ ಸರ್ ತುಂಬ ಹೇಳಿದ್ರು, ಟೈಟಲ್ ಇರೋ ಹೆಸರೇ ನಿನ್ನ ಹೆಸರೇ ಟೈಟಲ್ ಬರ್ತಾ ಇದೆ, ಸೊ ಟೈಟಲ್ ಶೋ ರನ್ ಮಾಡ್ತಿದ್ದೀವಿ, ನೀನು ಮಾಡಲ್ಲ ಅಂತ ಕೂತಿದ್ಯಾ ಅಂತೆಲ್ಲ ತುಂಬ ಅಂದರು. ಬಟ್ ಸ್ಟಿಲ್ ಅವರಿಗೂ ಅದನ್ನೇ ಅಂದೆ, ಇಲ್ಲ ಸರ್ ಸಾರಿ, ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಬಟ್ ಇನ್ನೆಲ್ಲೋ ಕಮಿಟ್ಮೆಂಟ್ ನಾನು ಒಪ್ಕೊಂಬಂದಿದ್ದೀನಿ, ಅದಕ್ಕೆ ನಾನು ಮೋಸ ಮಾಡಿ ಬರೋದಕ್ಕಾಗಲ್ಲ. ಸೊ ಇಲ್ಲ ಸರ್ ನೋಡೋಣ, ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಹೇಳಿ ಅಲ್ಲಿ ಡ್ರಾಪ್ ಮಾಡಿದ್ದು ಪಾರು. ಅದಾದಮೇಲಿಂದ ಗಟ್ಟಿ ಮೇಳನೂ ಹಂಗೆ ನಾನು ಮಾಡ್ತಿರುವಾಗಲೇ ಬಂತು. ಸೊ ಅವಾಗ್ಲೂ ಇಲ್ಲ ಬೇಡ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಿಲ್ಲ ಏನೋ ಸಡನ್ನಾಗಿ ಇಲ್ಲ ಹಂಗೆ ಇಲ್ಲಿ ಬರೋದನ್ನೆಲ್ಲ ಬಿಡ್ತಾ ಹೋಗ್ತಿದ್ರೆ ಮತ್ತೆ ಆಪರ್ಚುನಿಟಿ ಬರಲ್ಲ, ಹೋಗ್ಲಿ ಆಗಿದ್ದಾಗಲಿ ನೋಡ್ಬಿಡೋಣ, 2 ಮಾಡೋಕ್ಕಾದ್ರೆ 2 ಮಾಡಿಬಿಡೋಣ, ಇಲ್ಲ ಒಂದೇ ಮಾಡ್ಬೇಕಂದ್ರೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಒಪ್ಕೊಂಡಿದ್ದು ಪ್ರಾಜೆಕ್ಟು ಗಟ್ಟಿ ಮೇಳನೂ ತುಂಬ ಚೆನ್ನಾಗಾಯಿತು. ಆಡಿಷನ್ ಥರನೇ ಇರಲಿಲ್ಲ. ಐ ವಾಸ್ ಲೈಕ್ ಸಾಂಗ್ ಶೂಟ್ ಥರ ಮಾಡಿದ್ದು ಆನಂದ್ ಮಾಸ್ಟರ್ ಆನಂದ್ ಸರು. ಸೊ ಇದೇನಾಗ್ತಿದೆ ಏನೋ ಅರ್ಥನೇ ಆಗ್ತಿದೆ, ಶೂಟ್ಗೆ ಹೋಗೋವರೆಗೂ ಅರ್ಥ ಆಗಿಲ್ಲ. ಶೂಟ್ಗೆ ಹೋಗಿ 4 ದಿನ ಶೂಟೇ ಮಾಡಿಲ್ಲ, ನಾನೇ ಹೀರೋಯಿನ್ನು ಅಂತಲೇ ನನಗೆ ಗೊತ್ತಿಲ್ಲ, ಫುಲ್ ಕನ್ಫ್ಯೂಷನ್ನು. ಅಗ್ರಿಮೆಂಟ್ಸ್ ಹೆಂಗೆ ಮಾಡೋವಾಗಲೂ ನಮ್ಮಮ್ಮ 5 ಸತಿ ಕೇಳಿದ್ದಾರೆ, ಇವಳೇನ ಹೀರೋಯಿನು ಯಾಕಂದ್ರೆ 4 ಜನ ಅಕ್ಕಂಗಿರಿದ್ದಾರೆ, ಯಾರು ಹೀರೋಯಿನು ಏನು. ಪ್ರೋಮನಲ್ಲೂ ಅಷ್ಟೇ ಎಲ್ಲರಿಗೂ ಇಂಪಾರ್ಟೆನ್ಸ್ ಕೊಟ್ಬಿಟ್ಟೆ ಮಾಡ್ತಿದ್ದಾರೆ. ಏನಾಗ್ತಿದೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ದೆನ್ ಇಲ್ಲಮ್ಮ ಇಲ್ಲ ಬರುತ್ತೆ, ನಿಮ್ಮದೇ ಸಪ್ರೇಟ್ ಟ್ರ್ಯಾಕ್ ಓಪನ್ ಆಗುತ್ತೆ, ಹೀರೋಯಿನ ಸೆಲೆಕ್ಟ್ ಆಗಿಲ್ಲ ನೋಡೋಣ ಅಂತೆಲ್ಲ ಆಗಿ ಅಲ್ಲಿಂದ ಗಟ್ಟಿ ಮೇಳ ಜರ್ನಿ ಶುರು ಆಯಿತು. ಆ್ಯಂಡ್ ಅದು ಅಷ್ಟು ಬಿಗ್ ಹಿಟ್ ಆಗುತ್ತೆ ಅಂತಲೂ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಾನು ಮಾಡಿರಲಿಲ್ಲ, ಚಾನಲ್ಲು ಮಾಡಿರಲಿಲ್ಲ, ಯಾರೂ ಮಾಡಿರಲಿಲ್ಲ. ಪ್ರಾಬ್ಲಿ ಆ ಕ್ಯಾರೆಕ್ಟರ್ ಅನಿಸುತ್ತೆ ತುಂಬ ಪವರ್ಫುಲ್ ಆಗಿತ್ತು. ಆ್ಯಂಡ್ ಅದೊಂಥರ ಹುಡುಗಾಟಿಗೆ
ಕೆನಲ್ಲಿ ಇದ್ದಿದ್ದಂಥ ಕ್ಯಾರೆಕ್ಟರ್ ಅದು. ಸೊ ಈಗಲೂ ನಾನು ಅದೇ ಥರ ನೋಡೋಕ್ಕೆ ಇಷ್ಟಪಡ್ತಾರೆ ಹೌದು. ಜನ. ನಾನು ಸೈಲೆಂಟ್ ಆಗಿದ್ರೆ ಇಷ್ಟನೇ ಆಗಲ್ಲ ಯಾರಿಗೂ. ಓ ಯಾ, ದ್ಯಾಟ್ ವಾಸ್ ಮೈ ಟರ್ನಿಂಗ್ ಪಾಯಿಂಟ್. ಆ್ಯಂಡ್ ಅಂದರೆ ದೇರ್ ವಾಸ್ ಎ ಟೈಮ್ ವೇರ್ ಒಂದು 4-5 ಟ್ರ್ಯಾಕ್ ಎಲ್ಲ ಇರ್ತಿತ್ತು ಸೀರಿಯಲ್ಗಳಲ್ಲಿ ಮುಂಚೆ, ತುಂಬ ಲೈಕ್ ಫ್ಯೂ ಇಯರ್ಸ್ ಆಗೋ ಅನ್ನೋ ಥರ ಎಲ್ಲ. ಆ್ಯಂಡ್ ಎಲ್ಲ ಟ್ರ್ಯಾಕಿಗೂ ಇಂಪಾರ್ಟೆನ್ಸ್ ಇರೋ ಥರ. ಆಮೇಲೆ ಸ್ವಲ್ಪ ಬರೀ ಲೀಡ್ ರೋಲ್ಸ್ದೇ ಸ್ಟೋರಿ ಇರ್ತಿತ್ತು ಆ ಥರ ಎಲ್ಲ. ಬಟ್ ಗಟ್ಟಿಮೇಳ ವಾಸ್ ಒಂದು ಸ್ವಲ್ಪ ಡಿಫ್ರೆಂಟ್ ಇತ್ತು. ಹೌದು, ಅಂದರೆ ಎಲ್ಲ ಟ್ರ್ಯಾಕ್ಗೂ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಅನ್ನೋ ಥರ ಶುರು ಆಗಿದ್ದದು. ಆ್ಯಂಡ್ ಫಾರ್ಚುನೇಟ್ಲಿ ಚೆನ್ನಾಗಿ ವರ್ಕ್ ಆಯ್ತದು. ಹೌದು. ಆ್ಯಂಡ್ ಅದು ತುಂಬ ನಾರ್ಮಲ್ ಕತೆ. ಅದು ತುಂಬ ಜನಕ್ಕದು ರಿಲೇಟ್ ಆಗೋಯ್ತು. ಹೌದು ಹೌದು, ರಿಯಲ್ ಲೈಫಿಗೆ ತುಂಬ ಕನೆಕ್ಟ್ ಆಗೋಯ್ತು ಅದು. ಮತ್ತು ಎಲ್ಲರ ಕ್ಯಾರೆಕ್ಟರ್ಸ್, ನಂದು ಹೀರೋ ಹೀರೋಯಿನ್ ಮಾತ್ರ ಅಂತಲ್ಲ, ಅದರಲ್ಲಿರೋ ಎಲ್ಲ ಕ್ಯಾರೆಕ್ಟರ್ಸ್ಗೂ ಹೀರೋ ಹೀರೋಯಿನ್ಗೆ ಎಷ್ಟು ಫೇಮ್ ನೇಮ್ ಎಲ್ಲ ಸಿಕ್ತು, ಎಲ್ಲ ಕ್ಯಾರೆಕ್ಟರ್ಸ್ಗೂ ಅಷ್ಟೇ ಸಿಕ್ತು. ಅದೊಂಥರ ತುಂಬ ಆ ಪ್ರಾಜೆಕ್ಟಿಂದ ಪ್ರಾಬ್ಲಿ ಎಲ್ಲರಿಗೂ ಒಳ್ಳೇದಾಯಿತು. ಸುಮಾರು ಜನ ಸುಮಾರು ಇದು ಪ್ರಾಜೆಕ್ಟ್ಸ್ ಮಾಡಿದ್ರು, ಮಾಡ್ತಾ ಇದ್ದಾರೆ ಈಗಲೂ. ಆ್ಯಂಡ್ ಇಟ್ ವಾಸ್ ಗ್ರೇಟ್ ಜರ್ನಿ ಎಲ್ರಿಗೂ. ಗಟ್ಟಿಮೇಳ ಇಂದ ಒನ್ ಆಫ್ ದ ವೆರಿ ಮೆಮೊರೇಬಲ್ ಮೂಮೆಂಟ್ ಅಂತ ನಿಮಗೆ ಅನ್ಸೋದಾದರೆ ಅದು ಶೂಟ್ ನಡೆದಿದ್ದ ಟೈಮಲ್ಲಿ ಏನೋ ಇರ್ಬೋದು, ಅಥವಾ ಜನರ ರೆಸ್ಪಾನ್ಸ್ ಟೈಮಲ್ಲಿ ಇರ್ಬೋದು. ಅದು ಅಂದರೆ ಯಾವ್ದು ನಿಮಗೆ ತುಂಬ ಅವಾಗ ನೆನಪಾಗ್ತಾನೆ ಇರುತ್ತೆ ಅನ್ನೋದು? ಸುಮಾರು ನೆನಪಾಗ್ತಾ ಇರುತ್ತೆ. ಬಿಕಾಸ್ ಇವಾಗ ಮಾಡ್ತಿರೋ ಸೀರಿಯಲ್ನಲ್ಲೂ ನನ್ನ 4 ಜನ ನಾದ್ನೀರಿರುತ್ತೆ. ಸೊ ಅದು ಸೇಮ್ ಒಂಥರ ರಿಲೇಟ್ ಆಗ್ತಿರತ್ತೆ ನಂಗೆ ಆಲ್ ದ ಟೈಮ್. ಓಕೆ, ನಾವು ಹಿಂಗೆ ಇದ್ವಿ. ನಾನು ಒಬ್ಬಳೇ ಮಗಳು ನಮ್ಮ ಅಪ್ಪ ಅಮ್ಮಂಗೆ. ಗಟ್ಟಿಮೇಳನಲ್ಲಿ ನಂಗೆ ಆ್ಯಕ್ಚುಲ್ ಸಿಬ್ಲಿಂಗ್ಸ್ ಅಂದರೆ ಹೆಂಗಿರ್ತಾರೆ, ನಾನು ಒಬ್ಬಳೇ ಬೆಳ್ಕೊಂಬಂದಿದ್ದು. ಆಟ ಆಡಿದ್ದು ನಾನು ಒಂದು ಗೋಡೆಗೆ ಓಡ್ಕೊಂಡು ಆ ಗೋಡೆನೇ ಮಕ್ಕಳು. ಇಲ್ಲಿ ಮಕ್ಕಳಿದೆ, ನಾನು ಇಮ್ಯಾಜಿನರಿನಲ್ಲೇ ಆಟ ಆಡಿರೋದು. ಸೊ ಚಿಕ್ಕ ವಯಸ್ಸಿಂದ ಹಂಗೆ ಬಂದವಳು. ಸಡನ್ನಾಗಿ ನನಗೆ ಸಿಬ್ಲಿಂಗ್ಸ್ ಪ್ರೀತಿ ಹೆಂಗಿರುತ್ತೆ, ಅವ್ರ ಜೊತೆ ಜಗಳ ಆದರೆ ಹೆಂಗಿರುತ್ತೆ, ಏನು ಶೇರಿಂಗ್ ಅಂದರೆ ಹೆಂಗಿರುತ್ತೆ, ಎವ್ರಿಥಿಂಗ್ ಐ ಲರ್ನ್. ನಾನು ಗಟ್ಟಿಮೇಳದಿಂದನೇ ಕಲ್ತಿದ್ದು. ಆ್ಯಂಡ್ ಈಗಲೂ ಅಕ್ಕ ತಂಗಿ ಬಾಂಡಿಂಗ್ ಹಾಗೆ ಇದೆ. ಈಗಲೂ ಅವ್ರದ್ದೇನೋ ಒಂದು ಆಗ್ತಿದೆ ಅಂತಂದರೆ ಕರೀತಾರೆ. ನನ್ನ ಅಕ್ಕ ಅಶ್ವಿನಿ ಅಕ್ಕ ಆಗಿರ್ಬೋದು, ಪ್ರಿಯಾ ಆಗಿರ್ಬೋದು, ಏನೇ ಆದರೂ ಕರೀತಾರೆ, ಮಾಡ್ತಾರೆ. ಅದೊಂದು ಫ್ಯಾಮಿಲಿ ಥರ ಇನ್ನೂ ಇವಾಗಲೂ ಹಾಗೇನೆ ಇದೆ. ಸೊ ಐ ಥಿಂಕ್ ಒಂದು ಫ್ಯಾಮಿಲಿ ನನ್ನ ಸಿಬ್ಲಿಂಗ್ಸ್ ಅಂತ ಕೊಟ್ಟಿದ್ದು ಗಟ್ಟಿಮೇಳ ಪ್ರಾಜೆಕ್ಟ್. ಆ್ಯಂಡ್ ಇದು ಇವಾಗಲೂ ಅದು ಕಂಟಿನ್ಯೂ ಆಗ್ತಾ ಇದೆ. ಇವಾಗ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸಿಬ್ಲಿಂಗ್ಸ್ ಎಲ್ಲ. ಸೊ ಗಟ್ಟಿಮೇಳದಲ್ಲಿ ಎಲ್ಲನೂ ಒಂಥರ ಸ್ಪೆಷಲ್ ಮೆಮೊರೀಸೇ ನನಗೆ. ಸ್ಪೆಷಲಿ ಆ ರಾಣಿ ಗಾಡಿನಲ್ಲಿ ಓಡಾಡಿದ್ದು, ಆಕ್ಸಿಡೆಂಟ್ ಸೀನ್ಸ್ಗಳಾಗಿದ್ದು, ಅದೆಲ್ಲ ರಿಯಲ್ ಆಗಿ ಬಿದ್ದಿರೋದು, ಅದೆಲ್ಲ ಇದೆ. ಆ್ಯಂಡ್ ಈಗಲೂ ಜನ ನನ್ನನ್ನು ಶುಂಠಿ ಶಂಕರ ಅಂತ ಕರೀತಾರೆ. ಸೊ ಅದೆಲ್ಲ ಇನ್ನೂ ವೆರಿ ಸ್ಪೆಷಲ್. ಎಲ್ಲನೂ ಒಂಥರ ಗುಡ್ ಮೆಮೊರೀಸ್ ನನಗೆ ಗಟ್ಟಿಮೇಳ. ಆ್ಯಂಡ್ ಆ ಥರ ಒಂದು ಸಕ್ಸಸ್ ಆದಮೇಲೆ ಸ್ವಲ್ಪ ಅಂದರೆ ಒಂಥರ ಎಲ್ಲರೂ ಹೇಳ್ತಾರೆ ಆ ಥರನೂ ಇದೆ ದಟ್ ನೆಕ್ಸ್ಟ್ ಇನ್ನೊಂದು ಸಕ್ಸಸ್ ಪ್ರಾಜೆಕ್ಟ್ ತಗೊಳ್ಳೋದು ಸ್ವಲ್ಪ ಚಾಲೆಂಜಿಂಗ್. ಅದು ಆಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಥರ ಒಂದು ಕ್ಯಾರೆಕ್ಟರ್ ಹಚ್ಚಿಳಿದ ಮೇಲೆ ನೆಕ್ಸ್ಟ್ ನಾನು ಪ್ರಾಜೆಕ್ಟ್ ಮಾಡಿದಾಗ ಅದು ಹೆಂಗಪ್ಪ ಜನರು ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದೊಂದಿರುತ್ತೆ. ಬಟ್ ಫಾರ್ಚುನೇಟ್ಲಿ ಅಗೇನ್ ಅಣ್ಣಯ್ಯ ಹ್ಯಾಪೆಂಡ್. ಅಲ್ಲಿ ಡಾಕ್ಟರ್ ಆಗಿ ಬಂದಿದ್ದೀರಾ, ಅಲ್ಲಿ ಸಿಬ್ಲಿಂಗ್ಸ್ ಸಿಕ್ಕಿದ್ರೆ ಇಲ್ಲಿ ನೀವು ಸಿಬ್ಲಿಂಗ್ಸ್ ಇರೋ ಒಂದು ಮನೆಗೆ ಸೊಸೆಯಾಗಿ ಅತ್ತಿಗೆ ಆಗಿ ಎಂಟ್ರಿ ಕೊಟ್ಟು ನಾನು ಇದನ್ನೆಲ್ಲ ಹೇಳ್ಬೇಕಾದ್ರೂ ಆ ಸ್ಟೋರಿ ಇರ್ಬೋದು, ಕ್ಯಾರೆಕ್ಟರ್ಸ್ ಇರ್ಬೋದು, ನಮಗೆಲ್ಲ ಎಷ್ಟು ಹತ್ರ ಆಗ್ಬಿಟ್ಟಿರುತ್ತೆ ಅಂದರೆ ನಿಜವಾಗ್ಲೂ ಯಾವುದೋ ಒಂದು ಊರಲ್ಲಿ ಆ ಥರ ಒಂದು ಇದೆ ಅನ್ನೋ ಥರನೇ ಇವನ್ ಐ ಆಮ್ ಸ್ಪೀಕಿಂಗ್. ಸೊ ಹೌ ಡಿಡ್ ಅಣ್ಣಯ್ಯ ಹ್ಯಾಪನ್? ಅಣ್ಣಯ್ಯನೂ ಗಟ್ಟಿಮೇಳ ಮುಗ್ದಿರಲಿಲ್ಲ ಇನ್ನು. ಅಣ್ಣಯ್ಯ ಪ್ರಾಜೆಕ್ಟ್ ಅಂತ ಫಿಕ್ಸ್ ಆಗಿರಲಿಲ್ಲ ನನಗೆ. ಬಟ್ ಚಾನಲಲ್ಲಿ ಆಲ್ರೆಡಿ ಹೇಳಿಬಿಟ್ಟಿದ್ರು ದಟ್ ನಮ್ಮ ಚಾನಲಲ್ಲೇ ನೀನು ನೆಕ್ಸ್ಟ್ ಮಾಡ್ತಾ ಇದೆಯಾ, ಯು ನಾಟ್ ಡೂಯಿಂಗ್ ಇಟ್ ಎನಿವೇರ್ ಅನ್ನೋ ಥರ ಹೇಳಿಬಿಟ್ಟಿದ್ರು. ಝೀಗೆ ಮಾಡೋಕ್ಕೆ ಯಾರು ಕಾಯಲ್ಲ, ಎಲ್ಲರೂ ವೇಟ್ ಮಾಡ್ತಿರ್ತಾರೆ. ಸೊ ಓಕೆ, ಐ ಸೆಡ್ ಓಕೆ. ನಾನು ಅದೇನೋ ಗೊತ್ತಿಲ್ಲ, ಕರಿಯರ್ ಶುರು ಮಾಡಿದಾಗಿಂದ ಝೀನಲ್ಲಿ ಫಿಕ್ಸ್ ಆಗಿಬಿಡ್ತೀನಿ. ಎಲ್ಲ ಕಡೆ ಎಲ್ಲಂಗೆ ಝೀ ಮನೆ ಮಗಳ ಥರ ಆಗಿಬಿಟ್ಟಿದ್ದೀನಿ ಅಂತ. ಎಲ್ಲ ಅವರವರೇ ಮತ್ತೆ ಅದೇ ಮುಖಗಳು ಎಲ್ಲ ಚೆನ್ನಾಗೇ ಅನಿಸ್ತು. ಸರ್ ಐ ಸೈಡ್ ಓಕೆ. ಬಟ್ ಅಣ್ಣಯ್ಯ ಗೊತ್ತಿಲ್ಲ ನನಗೆ, ಅವರು ತುಂಬ ಪ್ರೆಷರಲ್ಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಅಂದರೆ ನಿಂತಾರೆ ಎಲ್ಲರ ಜನರ ತಲೆನಲ್ಲೆಲ್ಲ ಅಮೂಲ್ಯ ಅಂತ ಫಿಕ್ಸ್ ಆಗಿಬಿಡಿದೆ. ಅದನ್ನು ತೆಗ್ಸಿ ಇವಾಗ ನೀನು ಪಾರ್ವತಿ ಆಗಬೇಕು, ಸೊ ಅದು ಹೆಂಗೆ ಮಾಡ್ತಾ ಏನು ಅಂತ ಗೊತ್ತಿಲ್ಲ. ನಂಗೆ ಈಗಲೂ ಆ್ಯಕ್ಟ್ ಮಾಡುವಾಗ ಒಂದ್ಸತಿ ಅಮೂಲ್ಯ ಬಂದುಬಿಡ್ತಾಳೆ ಸಡನ್ನಾಗಿ. ಯಾಕಂದರೆ
ತುಂಬ ಕಮ್ಮಿ ಜರ್ನಿ ಅಂತ ಅಲ್ಲ, 5 years ವರ್ಕ್ ಮಾಡಿದ್ದೀವಿ ಆ ಗಟ್ಟಿಮೇಳ. ಸೊ ಅದೊಂಥರ ಎವ್ರಿ ಡೇ ಅಮೂಲ್ಯ ಆಗೋಗ್ಬಿಡ್ತಿದ್ದೆ ಸೆಟ್ಟಿಗೆ ಹೋದ ತಕ್ಷಣ. ಅದು ಸೆಟ್ಟಿಗೆ ಹೋದ ತಕ್ಷಣ ಈಗಲೂ ಅಮೂಲ್ಯ ಎಲ್ಲೋ ಒಂದು ಕಡೆ ಬಂದು ಹೋಗ್ಬಿಡ್ತಾಳೆ. ಅದು ಎಷ್ಟೋ ಸತಿ ನನ್ನ ನಾದಿನ ಜೊತೆ ಆ್ಯಕ್ಟ್ ಮಾಡುವಾಗ ಈಗಲೂ ನಾನು ಅಲ್ಲಿ ನನ್ನ ಅಕ್ಕ ತಂಗಿರ ಜೊತೆ ಇರ್ತಿದ್ನಲ್ಲ, ಆ ಥರ ಇರೋ ಥರ ಅನ್ಸ್ಬಿಡುತ್ತೆ, ಹೋಗೆ ಬಾರೇ ಥರ. ದೆನ್ ನನಗೆ ನಾನೇ ಅಂದ್ಕೊಳ್ಳೋದು, ಓಕೆ ನೀನು ಅಕ್ಕ ತಂಗಿ ಅಲ್ಲ, ಇವ್ರು ನಿನ್ನ ನಾದ್ನೀರು, ನಾನು ಅತ್ತಿಗೆ, ಸೊ ಅದಕ್ಕೆ ಆಗಿ ಬಿಹೇವ್ ಮಾಡು ಅಂತ. ಆಮೇಲೆ ಹಂಗಲ್ಲ ಹಿಂಗಲ್ಲ ಅದು ಆ ಥರ ಚೇಂಜಸ್ನ ಸಡನ್ನಾಗಿ ಗಟ್ಟಿಮೇಳ ಎಲಿಮೆಂಟ್ಸ್ ಬಂದು ಹೋಗ್ತಾ ಇರತ್ತೆ ಆಫ್ ಸೆಟ್ಸು. ಸೊ ಅಣ್ಣಯ್ಯ ಆಗಿದ್ದು ಹಾಗೆ ವಿತ್ ಲಾಟ್ ಆಫ್ ಪ್ರೆಷರ್. ನೀನು ಪಾರು ಆಗಿ ಎಲ್ಲ ರೆಕಗ್ನೈಸ್ ಅಂತೆಲ್ಲ ತುಂಬ ಪ್ರೆಷರ್ ಇತ್ತು. ಗೊತ್ತಿಲ್ಲ, ಅದು ಹೆಂಗೋ ಆಯಿತು. ಆ್ಯಂಡ್ ಈಗೆಲ್ಲರೂ ಪಾರು ಧಾರಾವಾಹಿ ಅಂತಲೇ ಕರೀತಾರೆ. ಪಾರು ಅಂತೆಲ್ಲ ಕಡೆ ಈಗ ಅಮೂಲ್ಯದಿಂದ ಹೊರಗೆ ಬಂದು ಕರೀತಾರೆ ಪಾರು ಅಂತ. somehow it happened. ಆ್ಯಂಡ್ ಇಟ್ಸ್ ನಾಟ್ ಈಸಿ. ನಂತರ ಖುಷಿ ಆಗುತ್ತೆ. ಅಂದರೆ ಹಾಗಂತ ಜನ ರೌಡಿ ಬೇಬಿನೇ ಏನು ಮರ್ತೇ ಇಲ್ಲ. ಅದನ್ನು ಸೈಡ್ಗೆ ಇಟ್ಟಿವಾಗ ಓಕೆ ಇವಾಗ ಈ ಕ್ಯಾರೆಕ್ಟರ್ನು ಅಷ್ಟೇ ಒಪ್ಕೊಂಡು ದೇ ಆರ್ ಟಾಕಿಂಗ್ ಅಬೌಟ್ ಇಟ್. ಆ್ಯಂಡ್ ಈ ಥರ ಲೀಡ್ ಕ್ಯಾರೆಕ್ಟರ್ಸೇ, ಬಟ್ ಅಗೇನ್ ಈ ಸೀರಿಯಲಲ್ಲೂ ದೇರ್ ವಾಸ್ ಮಲ್ಟಿಪಲ್ ಟ್ರ್ಯಾಕ್ಸ್ ಆ್ಯಂಡ್ ಬಿಗ್ ಕಾಸ್ಟ್. ಹೌದು, ಈ ಥರ ಬಿಗ್ ಕಾಸ್ಟ್ ಜೊತೆ ಕೆಲಸ ಮಾಡುವಾಗ ಆ್ಯಸ್ ಅನ್ ಆ್ಯಕ್ಟರ್ ಚಾಲೆಂಜಿಂಗ್ ಏನು ಅನಿಸುತ್ತೆ ನಿಮಗೆ? ಒಂದೇನಂದರೆ ಗಟ್ಟಿಮೇಳದಲ್ಲೂ ಎಲ್ಲ ಒಳ್ಳೆ ಪರ್ಫಾರ್ಮೆನ್ಸೇ ಇದ್ದಿತ್ತು. ಅಣ್ಣಯ್ಯನಲ್ಲೂ ಅಷ್ಟೇ, ಒಬ್ರಿಗಿಂತ ಒಬ್ಬರು ಪರ್ಫಾರ್ಮೆನ್ಸೆ. ಆ್ಯಂಡ್ ನಾವು ಆ್ಯಕ್ಟ್ ಮಾಡುವಾಗ್ಲೂ ಅಷ್ಟೇ, ಒಂದು ಥಿಯೇಟರಲ್ಲಿ ಹೆಂಗೆ ಒಂದೇ ಇದ್ರಲ್ಲಿ ಹೋಗ್ಬಿಡತ್ತೆ, ಒಂದು ಸೀನ್ ಹೆಂಗೆ ಒಂದೇ, ದೇರ್ ಇಸ್ ನೋ ಕಟ್ ಅಲ್ಲ, ನಾವು ಕಟ್ ಮಾಡಿ ರೀಟೇಕ್ಸ್ ಎಲ್ಲ ಏನೂ ಇರಲ್ಲ ಥಿಯೇಟರ್ಸಲ್ಲಿ. ನಮ್ಮ ಸೆಟ್ಟಲ್ಲಿ ಹಾಗೆ ಆಗುತ್ತೆ, ನಾವು ಹಾಗೆ ಶೂಟ್ ಮಾಡೋದು. ಒಂದೇ ಟೇಕಲ್ಲಿ ಮಾಡ್ತಿರ್ತೀವಿ. ಇಟ್ಸ್ ಲೈಕ್ ಮೋರ್ ಲೈಕ್ ಥಿಯೇಟರ್ ಫೀಲ್ಸ್. ಸೊ ಹಂಗೆ ವರ್ಕ್ ಮಾಡುವಾಗ ಇದು ನಂಗೆ ಒಂಥರ ಹೊಸದೇ. ನಾನು ಈ ಥರ ಎಲ್ಲ ಮಾಡೇ ಇರಲಿಲ್ಲ. ನಾವು ಆ ಥರ ವರ್ಕ್ ಮಾಡುವಾಗ ವೆರಿ ಚಾಲೆಂಜಿಂಗ್ ಅಂತ ಅನಿಸುತ್ತೆ. ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು, ಆ್ಯಂಡ್ ಅವ್ರಿಗಿಂತ ಫುಲ್ ಲೋ ಥರ ಅಂತೂ ಯಾರು ಪರ್ಫಾರ್ಮ್ ಮಾಡಬಾರ್ದು. ಸೊ ಇಟ್ಸ್ ವೆರಿ ಚಾಲೆಂಜಿಂಗ್. ನಾವು ಸೀನ್ ಪೇಪರ್ ಎವ್ರಿ ಡೇ ಇಟ್ಸ್ ಆಲ್ಮೋಸ್ಟ್ ಲೈಕ್ 2 years ಆಗ್ತಾ ಬರ್ತಿದೆ. ಫಸ್ಟಿಂದ ಹೆಂಗೆ ಸೀನ್ ಪೇಪರ್ ಒಂದೊಂದು ಡೈಲಾಗ್ನು ಪ್ರಾಕ್ಟೀಸ್ ಮಾಡ್ತಿದ್ವೋ ಈಗಲೂ ಹಾಗೆ ಮಾಡ್ತಾರೆ. ನಾನಂತಲ್ಲ, ಎಲ್ಲರೂ ಹಾಗೆ ಮಾಡ್ತಾರೆ. ಸೊ ಆ ಡೆಡಿಕೇಶನ್ ಇರೋದ್ರಿಂದನೇ ಇವತ್ತು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಅಂತ ಅನಿಸುತ್ತೆ. ಆ್ಯಂಡ್ ಅಷ್ಟು ಬಿಗ್ ಕಾಸ್ಟ್, ಎಲ್ಲರೂ ಒಳ್ಳೊಳ್ಳೆ ಪರ್ಫಾರ್ಮರ್ ಜೊತೆ ಕೆಲಸ ಮಾಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಗ್ರೇಟ್. ಎಲ್ಲರ ಹತ್ರ ಏನೋ ಒಂದು ಕಲಿತಾನೇ ಇದ್ದೀನಿ ದಿನಾಗಲೂ, ಎವ್ರಿ ಡೇ. ಇವತ್ತು ಗುಂಡಮ್ಮನಿಂದ ಏನೋ ಕಲ್ತ್ರೆ ನಾಳೆ ರತ್ನನಿಂದ ಏನೋ ಕಲ್ತಿರ್ತೀನಿ, ರಾಣಿಯಿಂದ ಏನೋ ಕಲ್ತಿರ್ತೀನಿ, ವಿಕಾಸ್ ಅವರಿಂದ ಏನೋ ಕಲ್ತಿರ್ತೀನಿ. ಸೊ ಇಟ್ಸ್ ಲೈಕ್ ದ್ಯಾಟ್. ಕಲಿಕೆಗೆ ಎವ್ರಿ ಡೇ ಚಾನ್ಸ್, ವರ್ಕ್ಶಾಪ್ ಥರ. ಆ್ಯಂಡ್ ಆಲ್ಸೋ ಶೂಟಿಂಗ್ ಅಂದರೆ ಪ್ರಾಬಬ್ಲಿ ಇಂಡೋರ್ ಎಷ್ಟು ಶೂಟ್ ಮಾಡ್ತಿರೋ ಅಷ್ಟೇ ಔಟ್ಡೋರ್ ಶೂಟು ಜಾಸ್ತಿ ಇರುತ್ತೆ. ಈ ಥರ ಕಾಸ್ಟ್ ಜೊತೆ ಔಟ್ಡೋರಲ್ಲಿ ಎಲ್ಲೋ ದೂರ ಹೋಗಿ ಶೂಟ್ ಮಾಡೋದು, ಅದು ಲೈಕ್ ಹೋಗ್ತಾ ಅಭ್ಯಾಸ ಆಗುತ್ತೆ. ಬಟ್ ಇನಿಷಿಯಲ್ ಟೈಮಲ್ಲಿ ಹೇಗಿತ್ತು? ಸಿಕ್ಕಾಪಟ್ಟೆ ಕಷ್ಟ ಆಯಿತು. ನಂಗೆ ಟ್ರಾವೆಲಿಂಗೇ ಕಷ್ಟ ಆಗ್ತಿದ್ದು, ಬಿಕಾಸ್ ನಾನು ಹೈದ್ರಾಬಾದು ಮಾಡ್ತಿದ್ದೆ, ಇಲ್ಲೂ ಮಾಡ್ತಿದ್ದೆ. ಸೊ ನೋ ರೆಸ್ಟ್ ಅಟ್ ಆಲ್. ನಾವು ಒಂಥರ ಬಂದು ಓಡೋದೇ ಆಗೋಗ್ತಿತ್ತು. ಬೆಳಿಗ್ಗೆ ಬಂದು ಬಸ್ಸಲ್ಲಿ ಇಳ್ತಿದ್ದ ತಕ್ಷಣ ಮತ್ತೆ ಗಾಡಿ ಬಂದಿರೋದು ಕಾಯ್ತಿರ್ತಿತ್ತು ಆಲ್ರೆಡಿ. ಹೋಗಿ ಅರ್ಧ ಗಂಟೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ರೆಡಿ ಎಲ್ಲ ಪ್ಯಾಕ್ ಎಲ್ಲ ಮಾಡಿ ಮತ್ತೋಡೋಗೋದು. ಇನಿಷಿಯಲಿ ತುಂಬ ಕಷ್ಟ ಆಗ್ತಾಯಿತ್ತು. ಇವಾಗೆಲ್ಲ ಯೂಸ್ ಟು ಆಗೋಗ್ಬಿಟ್ಟಿದ್ದೀವಿ ಎಲ್ರಿಗೂ. ಓಕೆ, ಇದು ಹೀಗೆ ವರ್ಕ್ ಆಗತ್ತೆ ಅಂತ. ಆ್ಯಂಡ್ ಚೆನ್ನಾಗಿತ್ತು ಆ ಒಂದು ಚಾಲೆಂಜಸ್ಸು, ಡೇ ನೈಟ್ ಲೈಫ್ ಚೆನ್ನಾಗಿತ್ತು. ಆ್ಯಂಡ್ ಕನ್ನಡದಲ್ಲಿ ಇಷ್ಟು ಒಳ್ಳೆ ಒಂದು ರೆಕಗ್ನಿಷನ್ ಇರಬಹುದು, ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿರೋದು ಇರಬಹುದು. ಅದಾಗ್ತಿದ್ರೆ ಕಂಪ್ಲೀಟ್ಲಿ ಇನ್ನೊಂದು ಹೊಸ ಲ್ಯಾಂಗ್ವೇಜ್, ಹೊಸ ಸೆಟ್, ಹೊಸ ಜನರ ಜೊತೆ, ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡೋದಕ್ಕೆ ನಿಮಗೆ ತೆಲುಗುಲಿ ಆಪರ್ಚುನಿಟಿ ಸಿಗುತ್ತೆ. ಆಬ್ವಿಯಸ್ಲಿ ಅಂದರೆ ಇಲ್ಲಿ ನಿಮ್ಮ ರೆಕಗ್ನಿಷನ್, ನಿಮ್ಮ ಆ್ಯಕ್ಟಿಂಗ್ನ ರೆಕಗ್ನೈಸ್ ಮಾಡಿ ಅಥವಾ ಅದನ್ನು ರೆಕಗ್ನೈಸ್ ಮಾಡಿ ಅಲ್ಲೊಂದು ಆಪರ್ಚುನಿಟಿ ಸಿಕ್ಕಿರುತ್ತೆ. ಆದರೆ ಕಂಪ್ಲೀಟ್ಲಿ ಹೊಸ ಭಾಷೆ. ಈ ಕನ್ನಡ ಆದರೆ ಏನೋ ಸ್ಕ್ರಿಪ್ಟ್ ಕೊಟ್ಟಾಗ ಇದಕ್ಕೆ ಈ ಎಮೋಷನ್, ಓಕೆ ಐ ಕ್ಯಾನ್ ಟೆಲ್, ಅಥವಾ ಏನೇ ತುಂಬ ರೇರ್ ಹೆಲ್ಪ್ ತೊಗೊಳ್ಳೋದು, ಓಕೆ ನಿಂಗೆ ಹೇಳಲಿ ಅನ್ನೋದರ ಎಲ್ಲ. ಹೌದು. ತೆಲುಗು ಹೋದರೆ ಯು ಹ್ಯಾವ್ ಟು ನೋ ದ ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹಿಂಗೆ ಹೇಳಿದ್ರೆ ಜನರಿಗೆ ಇಮೋಷನ್ ಹಿಟ್ ಆಗುತ್ತೆ ಅನ್ನೋದು ಗೊತ್ತಾಗೋದಿರತ್ತಲ್ಲ. ಸೊ ಒಂದು ಹೊಸ ಇಂಡಸ್ಟ್ರಿ ಲ್ಯಾಂಗ್ವೇಜ್ ಕೆಲಸ ಮಾಡೋದು ಹೇಗಿತ್ತು? ಚೆನ್ನಾಗಿತ್ತು. ತುಂಬ ಕಷ್ಟಪಟ್ಟಿದ್ದೀನಿ ಅದಕ್ಕೂ. ಯಾಕಂದ್ರೆ ತೆಲುಗುನಲ್ಲಿ ರಾ ಒದ್ದು ಅನ್ನೋದು ಬಿಟ್ಟು ಬೇರೆ ಏನೋ ಗೊತ್ತೇ ಇರಲಿಲ್ಲ ನನಗೆ.
ತುಂಬ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗೋದು. ಕಮ್ಯುನಿಕೇಷನ್ ಹೆಂಗೋ ಮಾಡಿಬಿಡ್ಬೋದು ಆಫ್ ಸೆಟ್. ಆನ್ ಸ್ಕ್ರೀನಲ್ಲಿ ಗೊತ್ತಿಲ್ಲ, ಆ ಡೈಲಾಗ್ಸು ತುಂಬ ಇನ್ ಡೆಪ್ತ್ ತೆಲುಗುನೇ. ನಮ್ಮ ಥರ ನಾವು ಇವಾಗ ಮಾತಾಡೋದು ನಾವು ಕನ್ನಡನಲ್ಲಿ ಮಧ್ಯೆ ಮಧ್ಯೆ ಅಟ್ಲೀಸ್ಟ್ ಇಂಗ್ಲೀಷ್ ಬಳಕೆ ಏನಾದರೂ ಮಾಡ್ತೀವಿ, ಇಲ್ಲಿ ತುಂಬ ಡೈಲಾಗ್ಸ್ ತೆಲುಗುನಲ್ಲೇ ಇರುತ್ತೆ. ನಂಗೆ ಅದೆಲ್ಲ ಅರ್ಥನೇ ಆಗ್ತಿರ್ಲಿಲ್ಲ, ಏನೂ ಅರ್ಥ ಆಗ್ತಿರ್ಲಿಲ್ಲ. ಅವ್ರು ನನಗೆ ಬಂದು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ, ಅಂದರೆ ಕೂತ್ಕೋತಿದ್ದೆ, ಅದು ಪ್ರೊನೌನ್ಸಿಯೇಷನು ಎಕ್ಸಾಕ್ಟ್ಲಿ ನನಗೆ ಕನ್ನಡದವ್ರು ತೆಲುಗು ಮಾತಾಡ್ತಾರಲ್ಲ ಆ ಥರ ಮಾತಾಡೋಕೆ ನಂಗೆ ಇಷ್ಟ ಇರಲಿಲ್ಲ. ಅಂದರೆ ಅದು ತುಂಬ ಏನೋ ಅಥೆಂಟಿಕ್ಕಾಗಿ ಕೇಳಿಸ್ಬೇಕು ಅಂತಲೇ ನಾನು ತುಂಬ ಎಲ್ಲ ಕಷ್ಟಪಟ್ಟು ನಮ್ಮ ಪ್ರಾಂಪ್ಟರ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅವ್ರು ಲಿಪ್ ರೀಡ್ ಮಾಡ್ತಿದ್ದೆ. ಅವ್ರು ಓದ್ತಿರೋದನ್ನ ನನ್ನ ಡೈಲಾಗ್ಸ್ನ ಅವ್ರು ಲಿಪ್ ರೀಡ್ ಮಾಡ್ಕೊಂಡು ನಾನು ಅದನ್ನು ಪ್ರೊನೌನ್ಸ್ ಮಾಡ್ತಿದ್ದೆ. ಆಮೇಲೆ ಅವ್ರು ಹೆಂಗೆ ಪ್ರೊನೌನ್ಸ್ ಮಾಡ್ತಾರೆ ತೆಲುಗುನಲ್ಲಿ, ಅವ್ರು ಅಥೆಂಟಿಕ್ಕಾಗಿ ಹೆಂಗೆ ಮಾತಾಡ್ತಾರೆ ಅದನ್ನು ಮೂವೀಸ್ ನೋಡ್ಕೊಂಡಲ್ಲೇ ನಾನೇನೋ ಕಲ್ತಿಲ್ಲ, ಜೊತೆಗೆ ಇದ್ದದ್ದಕ್ಕೆ ಬಂದಿದ್ದು. ದೇವರಾಣೆಗೂ ಮೂವಿ ಎಲ್ಲ ನೋಡ್ಕೊಂಡು ನಾನು ಕಲಿತಾ ಇರಲಿಲ್ಲ. ನಂಗೆ ಹಂಗೆ ಅನಿಸುತ್ತೆ ಪ್ರಾಬ್ಲಿ ಆ ಸುತ್ತಮುತ್ತ ಅದೇ ಲ್ಯಾಂಗ್ವೇಜ್ ಅವ್ರು ಇರೋದ್ರಿಂದ ನಾವು ಬೇಗ ಈಸಿಯಾಗಿ ಮಾತಾಡೋದಕ್ಕೆ ಸಾಧ್ಯ. ಆ್ಯಂಡ್ ಅಲ್ಲಿರೋರು ಹೇಳ್ತಾರೆ ದಟ್ ನಾನು ಬೇಗ ಕಲ್ತ್ಬಿಟ್ಟೆ ಅಂತ. 2 monthsಲ್ಲೆಲ್ಲ ನಾನು ಫುಲ್ ಪಕ್ಕ ತೆಲುಗು ಮಾತಾಡೋದು ಕಲ್ತ್ಬಿಟ್ಟೆ ಅಂತ ಹೇಳ್ತಾರೆ. ಆ್ಯಂಡ್ ವೆರಿ ಚಾಲೆಂಜಿಂಗ್ ನನಗೆ ಬೇರೆ ಭಾಷೆನಲ್ಲಿ ಹೋಗಿ ಅಲ್ಲಿರೋ ಜನನ ಅರ್ಥ ಮಾಡಿಕೊಂಡು, ಅದು ಟೋಟಲಿ ಡಿಫ್ರೆಂಟ್ ಕಲ್ಚರ್, ಅವ್ರದ್ದೇ ಬೇರೆ ಕಲ್ಚರ್, ಫುಡ್, ಎವ್ರಿಥಿಂಗ್, ವೆದರ್ ಎಲ್ಲ ಒಂಥರ ಫುಲ್ ಡ್ರಾಸ್ಟಿಕ್ ಚೇಂಜ್. ಅದು ಒಂಥರ ಚೆನ್ನಾಗಿತ್ತು ವರ್ಕ್ ಮಾಡೋದಕ್ಕೆ. ಆ್ಯಂಡ್ ಅಲ್ಲೂ ಅಷ್ಟೇ, ಇಲ್ಲೆಷ್ಟು ಪ್ರೀತಿ ಮಾಡ್ತಾರೋ ಅಲ್ಲೂ ಅಷ್ಟೇ ಪ್ರೀತಿ ಕೊಡ್ತಾರೆ. ಇಟ್ ವಾಸ್ ಆಲ್ ನೈಸ್, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಟೋಟಲ್ ಎಕ್ಸ್ಪೀರಿಯನ್ಸ್. ಬಟ್ ಅದೇನೇ ಆದರೂ ನಮ್ಮ ಮನೆಗೆ ಬರೋದೇ ಫೀಲೇ ಬೇರೆ. ನಾವು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಕೆಲಸ ಮಾಡೋವಂಥ ನೆಮ್ಮದಿನೇ ಬೇರೆ ಅನಿಸುತ್ತೆ. ಅದು ಏನೇ ಆದರೂ ಇಲ್ಲೊಂದು ಏನಾದ್ರು ಒಂದು ಮಾಡ್ತಾ ಇರಬೇಕಪ್ಪ, ಬೇರೆ ಕಡೆ ಹೋಗಿ ಅರ್ನ್ ಮಾಡ್ಬೋದು, ಕಲಿಬೋದು, ಬೇರೆ ಭಾಷೆ ಕಲಿಬೋದು, ಏನೇ ಮಾಡ್ಬೋದು, ವರ್ಕ್ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ತೊಗೊಬೋದು. ಅದು ನಮ್ಮಲ್ಲೇನೋ ಕೆಲಸ ಮಾಡೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ, ನೆಕ್ಸ್ಟ್ ಲೆವೆಲ್. ಅದು ಅದೇ ಹೇಳಕ್ ಬಂದೆ, ಒಂಥರ ರಿಯಲ್ ಸ್ಯಾಟಿಸ್ಫ್ಯಾಕ್ಷನ್ ಮನೆ. ಹೌದು. ಆ್ಯಸ್ ಅನ್ ಆ್ಯಕ್ಟರ್ ತುಂಬ ಅಂದರೆ ಒಂದು ಕಡೆ ಪ್ರಾಜೆಕ್ಟಲ್ಲಿ ಮಾಡೋದಾದರೆ ಇನ್ನೊಂದು ಕಡೆ ತುಂಬ ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ ಟು ಬಿ ಆನ್ ಗುಡ್ ಪ್ಲ್ಯಾಟ್ಫಾರ್ಮ್ಸ್, ಟು ಮೀಟ್ ಲಾಟ್ ಆಫ್ ಪೀಪಲ್ ಅದೇ ಇಂಡಸ್ಟ್ರಿಲಿ ಇರೋರನ್ನ. ನೀವು ಸುಮಾರು ಜನ ಸೆಲೆಬ್ರಿಟೀಸ್ನ, ಗುಡ್ ಆ್ಯಕ್ಟರ್ಸ್ನ ಮೀಟ್ ಮಾಡಿರ್ತಾರೆ. ಅದರಲ್ಲಿ ದುಲ್ಕರ್ ಸಲ್ಮಾನ್ ಸರ್ ನೀವು ಮೀಟ್ ಮಾಡಿದ್ದೀರಾ. ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ಆದರೂ ಸಹ ವಿ ಲೈಕ್ ದೇರ್ ವರ್ಕ್ ಅಂದರೆ ಒಂಥರ ಖುಷಿ ಆಗುತ್ತೆ. ಸೊ ಆಪೋಸಿಟ್ ಈಸ್ ಮೈ ಫೇವ್ರೆಟ್. ನಾನು ತುಂಬ ವೇಟ್ ಮಾಡ್ತಾ ಇದ್ದೆ. ನಾನು ಯೂಶ್ವಲಿ ಕಮ್ಮಿ ನಾನು ಶೋಸ್ಗೆ ಹೋಗೋದು, ಗೊತ್ತಿಲ್ಲ ನಾನು ಯಾಕೆ ಹಾಗೆ ಅಂತ. ಸ್ವಲ್ಪ ಕಮ್ಮಿ ನನಗೆ ಎಲ್ಲೋ ಒಂದು ಕಡೆ ಲಾಡ್ ಆಫ್ ಎಕ್ಸ್ಪೋಜರ್ ಸಿಗ್ತಿದೆ ಅಂತ ನಾನು ಹೋಗಲ್ಲ. ನಾನು ಯೋಚನೆ ಮಾಡಿಬಿಡ್ತೀನಿ ಹೋಗ್ಬೇಕಾ ಮಾಡಬೇಕಾ, ಬಿಕಾಸ್ ನನ್ನ ಹತ್ರ ಕಂಟೆಂಟ್ ಏನೂ ಸಿಗೋಲ್ಲ. ನಾನು ಸ್ಟೇಜ್ ಮೇಲೆ ಕಂಟೆಂಟ್ ಕೊಡೋಳು ಅಲ್ವೇ ಅಲ್ಲ. ಸೊ ಅದಕ್ಕೆ ಎಲ್ಲೋ ಸ್ವಲ್ಪ ಬೋರಿಂಗ್ ಆಗಿಬಿಡ್ತೀನೇನೋ, ನಂಗೆ ಆ ಥರ ಫೀಲ್. ಇಲ್ಲ ನಾನು ತುಂಬ ಓಪನ್ ಆಗಿ ಮಾತಾಡಲ್ವೇನೋ, ನನ್ನ ಕಡೆಯಿಂದ ನನ್ನ ಬ್ಯಾಕ್ ಸ್ಟೋರಿಗಳೇನು ಇರೋದೇ ಇಲ್ವೇನೋ ಹೇಳ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ಬೇಡ, ಲೆಟ್ ಮೀ ಸ್ಟೇ ಥರ ಅನಿಸುತ್ತೆ. ಬಟ್ ಅವತ್ತು ಫೋನ್ ಮಾಡಿ, ಇಲ್ಲ ನೀವು ಈ ಥರ ಸಾಂಗ್ ಪರ್ಫಾರ್ಮ್ ಮಾಡಬೇಕು, ಡ್ಯಾನ್ಸ್ ಮಾಡೋಕ್ಕೆಲ್ಲ ಇಷ್ಟನೇ, ಅದೆಲ್ಲ ಇದ್ದರೆ ಓಡೋಗ್ಬಿಡ್ತೀನಿ. ಗೋ ಸಿಟ್ ಟಾಕ್ ಸ್ಟೇಜ್ ಮೇಲೆ ಅಂದರೆ ಸ್ವಲ್ಪ ನೋ ನಾನು ಬರಲ್ಲ ಥರ. ಅದು ನನಗೆ ಆ್ಯಟಿಟ್ಯೂಡ್ ಅಲ್ಲ, ಅದು ಗೊತ್ತಿಲ್ಲ. ನಾನು ಸ್ವಲ್ಪ ಇಂಟ್ರೋವರ್ಟು ಎಕ್ಸ್ಟ್ರೋವರ್ಟು ಒಂಥರ ಮಧ್ಯದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋ ಥರ. ಅವತ್ತು ನನಗೆ ಕಾಲ್ ಬಂತು, ಹಿಂಗೆ ಡ್ಯಾನ್ಸ್ ಪರ್ಫಾರ್ಮ್ ಮಾಡಬೇಕು, ಓಕೆ ಸೆಟ್ ಪರ್ಫಾರ್ಮ್ ಮಾಡ್ತೀನಿ ಅಂತ. ಅಷ್ಟು ಇಂಟ್ರೆಸ್ಟ್ ತೋರಿಸಿರ್ಲಿಲ್ಲ. ಓಕೆ ನೋಡೋಣ ಆ ಥರ ಆಗಿತ್ತು. DQ ಸರ್ ಬರ್ತಾ ಇದ್ದಾರೆ, ಅವ್ರ ಮುಂದೆ ಪರ್ಫಾರ್ಮ್ ಮಾಡೋಕೆ. ಓ ಮೈ ಗಾಡ್, ಹೌದಾ, ನಾನು ಪರ್ಫಾರ್ಮ್ ಮಾಡ್ತೀನಿ, ನಾನೇ ಮಾಡ್ತೀನಿ, ನಾನು ಪೇಮೆಂಟ್ ಕೊಡ್ತಿದ್ರು ಪರವಾಗಿಲ್ಲ, ನಾನು ಬರ್ತೀನಿ, ಪರ್ಫಾರ್ಮ್ ಮಾಡಿಬಿಡ್ತೀನಿ ಈ ಥರ. ಸೊ ಇಲ್ಲ, ಅವನ್ನ ಮೀಟ್ ಮಾಡಿ ತುಂಬ ಖುಷಿ ಇತ್ತು. ತುಂಬ ಹೊತ್ತು ಏನಿರಲಿಲ್ಲ ಸ್ಟೇಜ್ ಮೇಲೆ. ಅವ್ರು ಬಂದಿದ್ದರು ಅಂತ ಅವ್ರ ಜೊತೆ ಮಾತಾಡಿದ್ದು. ಆ್ಯಂಡ್ ಸ್ಮಾಲ್ ಆ ಕ್ಷಣ ವಾಸ್ ರಿಯಲಿ ನೈಸ್. ಹಿ ವಾಸ್ ಸೋ ಸ್ವೀಟ್, ವೆರಿ ಡೌನ್ ಟು ಅರ್ತ್ ಪರ್ಸನ್. ತುಂಬ ಚೆನ್ನಾಗಿ, ನನ್ನನ್ನು ಅಂತಲ್ಲ, ಅಲ್ಲಿರೋ ಎಲ್ಲ ಏನೋ ಆರ್ಟಿಸ್ಟ್ಗಳನ್ನ ಅಷ್ಟೇ ಚೆನ್ನಾಗಿ ಮಾತಾಡ್ಸಿದ್ರು, ಟೆಕ್ನಿಷಿಯನ್ಸ್ನೂ ಅಷ್ಟೇ ಚೆನ್ನಾಗಿ ಮಾತಾಡ್ಸಿದ್ರು.
ಅಷ್ಟರಲ್ಲೇ ಗೊತ್ತಾಗ್ಬಿಡತ್ತೆ ಅವ್ರು ಹೆಂಗೆ ಏನು ಅಂತೆಲ್ಲ. ಈ ವಾಸ್ ಸೋ ಸ್ವೀಟ್. ಆ್ಯಂಡ್ ಅದೊಂಥರ ಈಗಲೂ ಆ ಮೆಮೊರೀಸ್ ಅದೆಲ್ಲ ಇನ್ನು ಫೇವ್ರೆಟ್ಸಲ್ಲೇ ಇದೆ ನನ್ನ ಫೋನಲ್ಲಿ. ಸೊ ಅದೆಲ್ಲ ನನಗೆ ಫೋನ್ ಚೇಂಜ್ ಮಾಡಿದ್ರು ಅದು ಮಾತ್ರ ಹಾಗೆ ಇರೋದು. ಆ ಫೋಟೋಸ್ ಎಲ್ಲ ಆ ಫೋನಿಂದ ಫೋನಿಗೆ ಹೋಗ್ತಾನೆ ಇರುತ್ತೆ ಆ ಥರ. ಅದೆಲ್ಲ ತುಂಬ ವೆರಿ ಸ್ಪೆಷಲ್ ಮೂಮೆಂಟ್ ನನಗೆ. ಜನರನ್ನ ರೀಚ್ ಆಗೋಕ್ಕೆ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಅಂತಂದರೆ ಇವಾಗ ರಿಯಾಲಿಟಿ ಶೋಸ್ ಥ್ರೂ ಇರ್ಬೋದು. ಅಂದರೆ ಪರ್ಟಿಕ್ಯುಲರ್ಲಿ ಟ್ಯಾಲೆಂಟ್ ರೆಕಗ್ನೈಸ್ ಮಾಡಿ ಒಂದು ಸ್ಟೇಜ್ ಸಿಗುತ್ತೆ ಅನ್ನೋ ಥರ ಎಲ್ಲ. ಆ್ಯಂಡ್ ನಿಮ್ಮ ಸೀರಿಯಲ್ಗಳಲ್ಲಿ ಸಿಕ್ಕಿರೋ ಒಂದು ಪಾಪ್ಯುಲಾರಿಟಿ ಅದನ್ನೆಲ್ಲನೂ ಜನ ನಿಮ್ಮನ್ನ ರಿಯಾಲಿಟಿ ಶೋ ನೋಡೋಕ್ಕೂ ಇಷ್ಟಪಡ್ತಾರೆ. ನೀವು ಸೀರಿಯಲ್ ಮಾಡಿ ಇಲ್ಲೂ ಬನ್ನಿ ಅಂತ ಕರೀತಾರೆ ಆ ಥರ. ಸೊ ಅಲ್ಲೆಲ್ಲ ಒನ್ ಡೇ ಶೂಟ್, ಒಂದು ಹೋಲ್ ಡೇ ಒಂದು ರಿಯಾಲಿಟಿ ಶೂಟ್ ಸ್ಟೇಜ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ? ಚೆನ್ನಾಗಿರುತ್ತೆ. ನಾನು ತುಂಬ ಕಮ್ಮಿ ರಿಯಾಲಿಟಿ ಶೋ ಎಕ್ಸ್ಪೀರಿಯನ್ಸ್ ಹಂಗೆ ಅಷ್ಟಿಲ್ಲ. ಯಾಕಂದರೆ ಯಾವಾಗಲೂ ಸೀರಿಯಲ್ ಅಂತ ಫುಲ್ ಟೈಮ್ ಬ್ಯುಸಿ ಆಗಿಬಿಟ್ಟಿದ್ದೆ. ಇದಕ್ಕೆ ಎಕ್ಸ್ಟ್ರಾ ಟೈಮ್ ಕೊಡೋಕ್ಕಾಗಿರಲಿಲ್ಲ. ಆ್ಯಂಡ್ ರಿಯಾಲಿಟಿ ಶೋ ನಿಮಗೆ ಗೊತ್ತಲ್ಲ ಹೆಂಗೆ ವರ್ಕ್ ಆಗುತ್ತೆ, ಎರಡೆರಡು ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಮಾಡಿರಲಿಲ್ಲ ನಾನು ರಿಯಾಲಿಟಿ ಶೋ. ಅದರಲ್ಲಿ ಅದೇ ಸೀರಿಯಲ್, ಗೇಮ್ ಶೋಸ್ ಅದು ಇದು ಎಲ್ಲ ಮಾಡಿದ್ದು ಹೌದು. ಫನ್ ಚೆನ್ನಾಗಿತ್ತು. ನಾನು ವಿನ್ ಎಲ್ಲ ಮಾಡಿಸಿದ್ದೀನಿ ನನ್ನ ಟೀಮ್ನ. ಗೇಮ್ ಎಲ್ಲ ಆಡಿ ವಿನ್ ಮಾಡಿಸಿದ್ದೀನಿ. ಸೊ ಇಟ್ ವಾಸ್ ಫನ್, ಚೆನ್ನಾಗಿತ್ತು. ನಾನು ಸ್ಪೋರ್ಟ್ಸಲ್ಲಿ ಕಮ್ಮಿ, ಸ್ಕೂಲಲ್ಲಿ ಇರುವಾಗಲೂ ನಾನು ಸ್ಪೋರ್ಟ್ಸಲ್ಲಿ ಅಷ್ಟು ಇರಲಿಲ್ಲ. ಈಗ ಕಲ್ಚರಲ್ಲೇ ಬಂದುಬಿಟ್ಟೆ. ಸೊ ನಮ್ಮಮ್ಮಂಗೆ ನಮ್ಮ ಅಪ್ಪಂಗೆಲ್ಲ ಆಶ್ಚರ್ಯ, ನೀನು ಗೇಮ್ಸ್ ಎಲ್ಲ ಆಡ್ತೀಯ, ನೀನು ವಿನ್ ಮಾಡಿಸ್ತೀಯಾ ಅಂತೆಲ್ಲ. ಸೊ ಹೌದು, ಸೀರಿಯಲ್ ಅಲ್ಲ ಅಷ್ಟೇ ನಾನು ಹೀರೋಯಿನ್ ಅಲ್ಲ, ರಿಯಾಲಿಟಿ ಶೋಲು ನಾನು ಗೆಲ್ಸ್ತೀನಿ ಅಂತಂದು ಆಟ ಆಡಿದ್ದು. ಓ ಈ ಥರ ಎಲ್ಲ ಆಟ ಆಡ್ತೀಯ ನೀನು, ಓ ಅಂತ ನಮ್ಮ ಮನೇಲೆಲ್ಲ ಫುಲ್ಲು ಖುಷಿಯಾಗಿ. ಸೊ ಈ ಥರ ಚಿಕ್ಕ ಪುಟ್ಟ ಎಕ್ಸ್ಪೀರಿಯನ್ಸಸ್ಗಳಷ್ಟೇ. ಫುಲ್ ಫ್ಲೆಡ್ಜಾಗಿ ರಿಯಾಲಿಟಿ ಶೋನಲ್ಲೆಲ್ಲ ಇದ್ದಿಲ್ಲ ಯಾವತ್ತು. ಎಕ್ಸ್ಪೀರಿಯನ್ಸ್ ಆಗಿ ಗೊತ್ತಿಲ್ಲ ನಂಗೆ ಹೆಂಗಿರುತ್ತೆ ಅಂತ. ಬಟ್ ಅದೇ ನೀವೇ ಹೇಳ್ಬೇಕು ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ನೋ ಎಕ್ಸ್ಪೀರಿಯನ್ಸ್ ಇಸ್ ಆಲ್ಸೋ ಎನ್ ಎಕ್ಸ್ಪೀರಿಯನ್ಸ್. ಹಾಂ ಹೌದು. ಆ್ಯಂಡ್ ನೀವು ಅವಾಗಲೇ ಹೇಳ್ತಿದ್ರಿ ನಿಮ್ಮ ಆ್ಯಕ್ಟರ್ ಆಗಬೇಕಂತ ಲೈಕ್ ಕಂಪ್ಲೀಟ್ ಇಂಟ್ರೆಸ್ಟ್ ಇರೋದಿರ್ಬೋದು. ಆದರೆ ಸಿಂಗಿಂಗ್ ಕ್ಲಾಸ್, ಡಾನ್ಸ್ ಕ್ಲಾಸ್, ಆ್ಯಕ್ಟಿಂಗ್ ಎಲ್ಲಕ್ಕೂ ನಿಮ್ಮನ್ನ ಪುಷ್ ಮಾಡಿದ್ರೆ ನೀವು ಡೆಫಿನೆಟ್ಲಿ ಹೋಗಿ ಪರ್ಫಾರ್ಮ್ ಮಾಡ್ತೀರಾ ಅನ್ನೋ ಟೈಮಲ್ಲಿ ಈಗ ನೆಕ್ಸ್ಟ್ ನೀವು ಸಿಲ್ವರ್ ಸ್ಕ್ರೀನಲ್ಲಿ ಬರಬೇಕಂತ ಆಗುತ್ತೆ. ಅಂಶು ಅನ್ನೋ ಒಂದು ಪ್ರಾಜೆಕ್ಟ್ ಆಗುತ್ತೆ. ಆ್ಯಂಡ್ ದ ವೆರಿ ಫಸ್ಟ್ ಪ್ರಾಜೆಕ್ಟ್ ಸಿಲ್ವರ್ ಸ್ಕ್ರೀನ್ಗೆ ಲೈಕ್ ಫೀಮೇಲ್ ಓರಿಯೆಂಟೆಡ್ ಅಂತ ಒಂದು ಪ್ರಾಜೆಕ್ಟ್. ಅಂದ್ಕೊಂಡು ಇರಲಿಲ್ವೇನೋ ಬಹುಶಃ ನೀವು ನಾನು ಬೆಳ್ಳಿ ತೆರೆಯಲ್ಲಿ ಥಿಯೇಟ್ರಲ್ಲೆಲ್ಲ ಬರ್ತೀನಿ ಅಂತ. ಬಟ್ ಯು ಎಂಡ್ ಅಪ್ ದೇರ್ ಅಂದಾಗ ಹೌ ವಾಸ್ ಯುವರ್ ಥರ ಯೋಚನೆ ಇರ್ಬೋದು? ಚೆನ್ನಾಗಿ ಅನಿಸ್ತು. ಅಂಶು ವಾಸ್ ಟೋಟಲಿ ಎಕ್ಸ್ಪೆರಿಮೆಂಟಲ್ ಪ್ರಾಜೆಕ್ಟ್. ಎಸ್ ಅಲ್ಲೇನೋ ಕಮರ್ಷಿಯಲಿ ಏನೋ ವರ್ಕ್ ಮಾಡಿಲ್ಲ, ನಾವು ಏನೂ ಮಾಡಿಲ್ಲ. ಇಟ್ ವಾಸ್ ಟೋಟಲ್ ಎಕ್ಸ್ಪೆರಿಮೆಂಟಲ್ಲೇ ಅದು. ಅದೊಂಥರ ವರ್ಕ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ನನಗೆ. ಆ್ಯಂಡ್ ತುಂಬ ವಿಷಯಗಳು ಕಲಿತೆ ಆ ಅಂಶು ಪ್ರಾಜೆಕ್ಟಿಂದ. ಅದಕ್ಕಿಂತ ಮುಂಚೆ ಬರಬೇಕಾಗಿದ್ದು ಒಂದೊಂದಿತ್ತು ಕಾಲ. ಅದು ವಾಸ್ ಲೈಕ್ ವೆರಿ ಕ್ಯೂಟ್ ಲಿಟಲ್ ಸ್ಮಾಲ್ ಜರ್ನಿ. ಫೀಲ್ ಗುಡ್ ಸಿನಿಮಾ. ಆ್ಯಂಡ್ ಅದು ತುಂಬ ಬ್ಯಾಕ್ ರಿಲೀಸ್ ಆಗಬೇಕಿದ್ದು ಈಗಾಯಿತು. ಅದು ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬಿಗ್ ಸ್ಟಾರ್ ಕಾಸ್ಟ್ ಜೊತೆಗೆಲ್ಲ ವರ್ಕ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ದೇ ವರ್ ಆಲ್ ವೆರಿ ಸ್ವೀಟ್. ದೊಡ್ಡ ಮನೆಯನ್ನು ಮೀಟ್ ಮಾಡೋಕ್ಕಾಯಿತು, ಎಲ್ಲ ಆಯಿತು. ಸೊ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಅನಿಸ್ತು. ಒಂಥರ ಆ ಜರ್ನಿನೂ ಒಂಥರ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಚೆನ್ನಾಗಿ ಆಗ್ತಿದೆ ಕೂಡ ಈಗಲೂ. ನಮ್ಮ ಬ್ಯಾಲೆನ್ಸಿಂಗ್ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಿರೋದು ನೈಸ್. ಓವರ್ ಆಲ್ ಜರ್ನಿನ ಚೆನ್ನಾಗಿ ಅನಿಸುತ್ತೆ ಯೋಚನೆ ಮಾಡ್ತಾ ಇದ್ರೆ. ಆ್ಯಂಡ್ ಪ್ರಾಬಬ್ಲಿ ಪುನೀತ್ ಸರ್ ಅನ್ಸುತ್ತೆ ಕ್ಲಾಪ್ ಮಾಡಿದ್ದು. ಅವ್ರನ್ನ ನೀವು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಹೌದು. ಅಲ್ಲೇ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಲೈಕ್ ಅಂದರೆ ಜಾಸ್ತಿ ಎಲ್ಲ ಮಾತಾಡೋಕ್ಕೆ ಸಿಗಲಿಲ್ಲ ಅವತ್ತು. ಎಲ್ಲ ಟೋಟಲ್ ರಶ್ ಎಲ್ಲ ತಳ್ತಾ ಇದ್ರು, ಪುಷ್ ಮಾಡ್ತಾಯಿದ್ರು. ಬಟ್ ಹಿ ವಾಸ್ ಸೋ ಸ್ವೀಟ್, ಚೆನ್ನಾಗಿ ಮಾತಾಡ್ಸಿದ್ರು. ಕಳೆದಿದ್ದು ಹಾರ್ಡ್ಲಿ ಒಂದು 25 minutes ಏನೋ ಇದ್ವಿ ಜೊತೆ ಬೋಟ್ ಲ್ಯಾಪ್ ಮಾಡೋವರೆಗೂ ಅಷ್ಟೇ. ನಾವು ಸೋ ಸಿಕ್ ಅವತ್ತು. ನಂಗೆ ಹುಷಾರೇ ಇರಲಿಲ್ಲ. ಐ ವಾಸ್ ಸೋ ಟಯರ್ಡ್. ನನಗೆ ಕಣ್ಣು ಬಿಡೋಕ್ಕೂ ಆಗ್ತಿರ್ಲಿಲ್ಲ. ಸೊ ಅದರಲ್ಲಿ ಅಪ್ಪ ಸಾಕಾಗ್ಬಿಟ್ಟಿದೆ ನನಗೆ, ನಿಂತ್ಕೊಂಡು ಥರ ಆಗಿತ್ತು. ಆ್ಯಂಡ್ ಇದ್ರಲ್ಲಿ ಒಂದು ನೋಡಿದ ಒಂದು ಖುಷಿ, ಒಂದು ಸಮಾಧಾನನೇ ಬೇರೆ ಥರ ಅನಿಸ್ತು. ಅವನ್ನೆಲ್ಲ ನೋಡಿದ ತಕ್ಷಣ ಮರ್ತೋಯ್ತು. ಅದಿಲ್ಲ ನಂಗೆ ಹುಷಾರಿಲ್ಲ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ಆ 20-25 minutes ಏನಿದ್ರು ಸರ್, ಪುನೀತ್ ಸರ್ ಏನಿದ್ರು ಜೊತೆಗೆ, ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಏನಿದ್ರು ಜೊತೆಗೆ, ಅವ್ರ ವೈಫ್ನ ನಾನು ಬಿಟ್ಟೇ ಇಲ್ಲ. ನನ್ನನ್ನು ಮ್ಯಾಮ್ ಅಮೂಲ್ಯ ಅಂತ ಹಿಡ್ಕೊಂಡು ಕೂತಿದ್ರು.
ರೌಡಿ ಬೇಬಿ ನೀನು ಕುತ್ಕೋಬಾ ನನ್ನ ಪಕ್ಕ ಕುತ್ಕೋಬಾ ಅಂತ. ಸೊ ಇಟ್ ವಾಸ್ ಆಲ್ ಕ್ಯೂಟ್, ಫ್ಯಾಮಿಲಿ ಥರನೇ ಇದ್ವಿ ಜೊತೆಗೆ. ಆ್ಯಂಡ್ ನೀವೆಲ್ಲ ಅವ್ರಿಗೆ ನಮಗಿಂತ ಜಾಸ್ತಿ ಇದ್ದವರು. ಹೌದು, ಬಟ್ ಐ ಕ್ಯಾನ್ ಅಗ್ರಿ ವಾಟ್ ಯು ಆರ್ ಟೆಲ್ಲಿಂಗ್. ಇಟ್ ವಾಸ್ ಲೈಕ್ ನಿಮ್ಗಿಂತ ಜಾಸ್ತಿ ಎಲ್ಲ ಗೊತ್ತಿಲ್ಲ, ಬಟ್ ಚೂರು ಗೊತ್ತು. ನಾನು ಐ ಫೀಲ್ ವೆರಿ ಲಕ್ಕಿ. ಅಂದ್ರೆ ಅಷ್ಟೊತ್ತು ಕಾಲ ಕಳಿಯೋದು ಅವ್ರ ಸುತ್ತಮುತ್ತ ಇಡೀ ದಿನ ಶೂಟ್ ಮಾಡೋದಿರ್ಬೋದು, ಅವ್ರ ಮನೆಯಿಂದೆಲ್ಲ ನಮ್ಗೆ ತಿನ್ನಕ್ಕೆಲ್ಲ ಬರೋದಿರ್ಬೋದು. ಅಂದ್ ಈಗಲೂ ಒಂಥರ ಇದೆಲ್ಲ ಆಯ್ತಾ ಅನ್ನೋ ಥರ ಫೀಲಿಂಗ್ ಇದೆ. ಐ ಅಗ್ರಿ ದ ಫೀಲಿಂಗ್. ಹೌದು. ಬಟ್ ಅದೇ ಇವನ್ ದೋ ಅಟ್ ದಿ ಎಂಡ್ ಆ್ಯಕ್ಟಿಂಗ್ ಮಾಡ್ಬೇಕು ಕ್ಯಾಮ್ರಾ ಮುಂದೆ ಅಂತ ಆದ್ರೂ ದೇರ್ಸ್ ಅ ಡಿಫ್ರೆನ್ಸ್ ಸೀರಿಯಲಲ್ಲಿ ಪರ್ಫಾರ್ಮ್ ಮಾಡೋಕ್ಕೂ ಸಿನಿಮಾಲಿ ಪರ್ಫಾರ್ಮ್ ಮಾಡೋಕ್ಕೂ. ನಿಮಗೆ ಆಸ್ ಅನ್ ಆ್ಯಕ್ಟರ್ ಅದೇ ಏನು ಡಿಫ್ರೆನ್ಸ್ ಮೇಜರ್ಲಿ ನಾವು ವರ್ಕ್ ಮಾಡ್ಬೇಕು ಅದ್ರ ಮೇಲೆ ಅಂತ ಅನ್ಸುತ್ತೆ? ಐ ಥಿಂಕ್ ದ ಫ್ರೇಮಿಂಗ್, ನಮ್ಮ ಮೂಮೆಂಟ್ಸು, ನಮ್ಮ ಎಕ್ಸ್ಪ್ರೆಷನ್ಸು ಮ್ಯಾಟರ್ಸ್ ಅಲ್ಲ. ನಾವು ಸೀರಿಯಲ್ ಅಂತ ಏನು ಡಿಫ್ರೆಂಟ್ ಅಂತ ಅನಿಸಿಲ್ಲ. ಬಿಕಾಸ್ ಇವಾಗ ಸೀರಿಯಲಲ್ಲಿ ಯಾರು ಓವರ್ ಆ್ಯಕ್ಟನ್ನು ಮಾಡ್ತಾ ಇಲ್ಲ, ಎಲ್ಲರೂ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಐ ಮೀನ್ ಎವ್ರಿಬಡಿ ನೋಸ್ ಹೆಂಗೆ ವರ್ಕ್ ಮಾಡಬೇಕು ಅಂತೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ನ್ಯಾಚುರಲ್ ಆಗಿ ಎಲ್ಲರೂ ಮಾಡ್ತಿದ್ದಾರೆ, ಅಷ್ಟೊಂದು ದೊಡ್ಡ ಡಿಫ್ರೆನ್ಸ್ ಏನಿಲ್ಲ. ಬಟ್ ಅದೇ ಎಕ್ಸ್ಪ್ರೆಷನ್ಸ್ ವೈಸ್ ಅಂತ ಹೋಗೋದಾದ್ರೆ ಅದೇ ಸ್ವಲ್ಪ ಚೇಂಜಸ್ ಅಷ್ಟೇ ನಾನು ಅಂದ್ಕೊಂಡಿರೋ ಪ್ರಕಾರ. ಅದಾಗೇನು ಕ್ಯಾರೆಕ್ಟರ್ಸ್ ಮೇಲೆ ಡಿಫರ್ ಆಗುತ್ತೆ ಬಟ್ ಇಟ್ಸ್ ಆಲ್ಮೋಸ್ಟ್ ಸೇಮ್. ಕಾಲ್ ಶೀಟ್ ಒಂದು ಚೇಂಜ್ ಆಗುತ್ತೆ ಅನ್ನೋದು ಬಿಟ್ಟರೆ ಆರಾಮಾಗಿರುತ್ತೆ. ದಿನಕ್ಕೆ ಒಂದೂವರೆ ಒಂದು ಸೀನ್ ಮಾಡ್ಕೊಂಡಿರ್ತೀವಿ ಅನ್ನೋದು ಬಿಟ್ಟರೆ ಬೇರೆ ಏನು ಲಾಟ್ ಆಫ್ ಡಿಫ್ರೆನ್ಸ್ ಅಂತ ನನಗೇನು ಅನಿಸಿಲ್ಲ. ಸಿನಿಮಾ ಸ್ವಲ್ಪ ಆರಾಮ್ ಉಸಿರಾಡ್ಬೋದು, ಟೈಮೆಲ್ಲ ಇರುತ್ತೆ. ಇಲ್ಲಿ ಸೀರಿಯಲಲ್ಲಿ ಟೈಮೇ ಇಲ್ಲ, ಉಸಿರಾಡೋಕ್ಕೂ ಟೈಮ್ ಇಲ್ಲ, ಏನೂ ಟೈಮ್ ಇರೋಲ್ಲ. ವಿಲ್ ಬಿ ಶೂಟಿಂಗ್ 15 to 16 ಸೀನ್ಸ್ ಪರ್ ಡೇ ಅಂತೆಲ್ಲ ಅಂದರೆ ಎಲ್ಲಿ ಹೇಗೆ ನಡೀತಾ ಇದೆ ಲೈಕ್ ಫಿಲ್ಮ್ ಜರ್ನಿ, ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಕೆಲಸ ಮಾಡಿದ್ದೀರಾ, ಅದು ರಿಲೀಸ್ ಆಗಕ್ಕೆ ರೆಡಿ ಇರೋದಿರ್ಬೋದು ಅಥವಾ ಹೊಸ ಪ್ರಾಜೆಕ್ಟ್? ಈಗ ದರ್ಶನ ಅಂತ ಮೊನ್ನೆ ತಾನೇ ಮುಹೂರ್ತ ಆಯಿತು ಪೃಥ್ವಿ ಎಂಬರ್ ಜೊತೆಗೆ. ಅದು ಈಗ ಶೂಟ್ ನಡೀತಾ ಇದೆ, ಒಂದು ಸ್ಕೆಡ್ಯೂಲ್ ಆಯಿತು. ಈಗ ಮತ್ತೆ ಸ್ಕೆಡ್ಯೂಲ್ ನಾಳೆಯಿಂದ ಶುರು ಆಗುತ್ತೆ. ಸೊ ಅದೇ ಆ ಶೂಟ್ ನಡೀತಾ ಇದೆ. ಇಟ್ಸ್ ಕಾಮಿಡಿ ಥ್ರಿಲ್ಲರ್ ಸಿನಿಮಾ. ನೈಸ್, ಫನ್ ಸೆಟ್ಟೇ ಫುಲ್ ಫನ್ನಲ್ಲಿ, ಕಾಮಿಡಿ ಆಗಿರೋದ್ರಿಂದ ಸೆಟ್ಟೇ ಫುಲ್ ಫನ್ನಲ್ಲಿರುತ್ತೆ. ಸೀನ್ಸ್ ಆ್ಯಕ್ಟ್ ಮಾಡುವಾಗಲೂ ಫುಲ್ ಫನ್ನಲ್ಲೇ ಮಾಡಿಸಿರ್ತೀವಿ. ಇಟ್ಸ್ ಲೈಕ್ ಚೆನ್ನಾಗಿದೆ, ಚೆನ್ನಾಗಿ ಆಗ್ತಾಯಿದೆ ಶೂಟೆಲ್ಲ. ಸಾಂಗ್ ಕಂಪ್ಲೀಟ್ ಆಯಿತು, ಕೊರಿಯೋಗ್ರಫಿ ಎಲ್ಲ ಮುಗೀತು. ಸೊ ಅದೆಲ್ಲ ಆಯಿತು, ಇನ್ನೂ ನಡೀತಾ ಇದೆ. ರಿಲೀಸ್ ಎಲ್ಲ ಗೊತ್ತಿಲ್ಲ, ಏನು ಪ್ಲ್ಯಾನ್ ಮಾಡಿಲ್ಲ. ಇನ್ನೊಂದು ಕತೆ ಕೇಳೋದಿದೆ, ಆಗ್ತಾಯಿದೆ ಹಂಗೆ ಸೈಮಲ್ಟೇನಿಯಸ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ದರ್ಶನ ಪ್ರಾಜೆಕ್ಟ್ ಬರೋದಿದೆ. ಓಕೆ. ಆ್ಯಂಡ್ ನೀವು ಅಂದೊಂದಿತ್ತು ಕಾಲ ಮೂವಿ ಬಗ್ಗೆ ಹೇಳಿದ್ರು ನೀವು ಶೂಟ್ ಮಾಡಿದ್ದು ಫಸ್ಟ್ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ಅಂಶು ಮಾಡಿದ್ದು. ಅದಕ್ಕೆ ನೀವು ಪ್ರಾಬಬ್ಲಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದು ಅಂದೊಂದಿತ್ತು ಕಾಲಾಗೆ ಆ್ಯಂಡ್ ಸ್ಕೂಲ್ ಹುಡುಗಿ ಥರ ಕಾಣಿಸ್ಬೇಕು. ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇತ್ತು ಚಿಂಟು ಚಾನಲಲ್ಲೆಲ್ಲ ವರ್ಕ್ ಮಾಡಿ. ಇಲ್ಲ, ವೆಯ್ಟ್ ಲಾಸ್ ಅಂತೆಲ್ಲ ಏನೂ ಮಾಡಿಲ್ಲ. ನಾನು ಅದು ಮಾಡಿದಾಗ ಐ ವಾಸ್ 20 ಅನ್ಸುತ್ತೆ. ನಾನು ಸ್ಕೂಲ್ ಹುಡುಗಿ ಥರನೇ ಇದ್ದೆ ನೋಡೋದಕ್ಕೆ, ಅದಕ್ಕೆ ಸ್ಕೂಲ್ ಹುಡುಗಿಗೆ ಹಾಕ್ಕೊಂಡಿತ್ತು ಅವ್ರನ್ನ. ಸೊ ಅದೇ ನಾನು ವೆಯ್ಟ್ ಲಾಸ್ ಅಂತೆಲ್ಲ ಏನೂ ಮಾಡಿಲ್ಲ. ಮಾಡಿದರೆ ಪ್ರಾಬ್ಲಿ ಅಣ್ಣಯಾಗೇ ಮಾಡ್ತಿರ್ಬೇಕು ನಾನು. ಯಾಕಂದರೆ ಮಧ್ಯದಲ್ಲಿ ಸ್ವಲ್ಪ ಪುಟ್ ಆನ್ ಆಗಿದ್ದೆ ನಾನು. PCOD ಅಂತೆಲ್ಲ ಆಗಿ ಪುಟ್ ಆನ್ ಆಗಿದ್ದೆ ನಾನು, ಸಿಕ್ಕಾಪಡೋದಪ್ಪ ಆಗಿದ್ದೆ ಮಧ್ಯದಲ್ಲಿ. ಎಲ್ಲ ಗೊತ್ತಾಗುತ್ತೆ. ಕೆಲವೊಂದು ಕ್ಲಿಪ್ಪಿಂಗ್ಸ್ ಇವಾಗಲೂ ಹಾಕ್ತಿರ್ತಾರೆ, ಯಾಕಾರು ಹಾಕ್ತಿದ್ದೀರಾ ಅನ್ನೋ ಥರ ಆಗುತ್ತೆ. ಶೇಟ್, ನಾನು ಸುಮಾರು ತುಂಬ ಹಳೆ ಫೋಟೋಸ್ ಡಿಲೀಟ್ ಮಾಡಿಬಿಟ್ಟೆ, ನನಗೆ ನಾನು ನೋಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅಂತ. ಬಟ್ ದಟ್ ಟ್ರಾನ್ಸಿಷನ್ ನನಗೆ ಖುಷಿ ಇದೆ. ಅಂದರೆ ನನಗೇನು ವರ್ಕೌಟ್ ಮಾಡೋಕ್ಕೆಲ್ಲ ಟೈಮ್ ಸಿಗಲ್ಲ. ಎಲ್ಲ ಸಿಕ್ಕಿದಾಗ ಏನೋ ಚಾನ್ಸ್ ಸಿಕ್ಕಿದಾಗ ಡಾನ್ಸ್ ಕ್ಲಾಸ್ಗೆ ಹೋಗೋದು ಹಂಗೇನಾದ್ರು ಮಾಡ್ತೀನಿ ಅಷ್ಟೇ. ಟೈಮ್ ಇಲ್ಲದೆ ಇರೋವಾಗ ಓನ್ಲಿ ಫುಡ್ಡಲ್ಲೇ ಇವಾಗೆಲ್ಲ ಡಯಟ್ ಅಂತೆಲ್ಲ ಮಾಡ್ತೀನಿ. ಡಯಟ್ ಅಂತೆಲ್ಲ ಮಾಡಲ್ಲ, ಆಗಲ್ಲ ನನಗೆ. ಬಟ್ ಅದೆಲ್ಲ ಮಾಡ್ತಿದ್ರೆ ಫುಡ್ಡೆಲ್ಲ ಅಷ್ಟೇ ಮಾಡೋದು. ಅಂದರೆ ಈ ಥರ ಒಂದು ಪ್ರೊಫೆಷನಲ್ಲಿ ಇರಬೇಕಾದ್ರೆ ಅಫ್ಕೋರ್ಸ್ ಹೆಲ್ದಿಯಾಗಿರೋದು ಭಾಳ ಇಂಪಾರ್ಟೆಂಟ್. ಹೆಲ್ದಿ ಇನ್ ದ ಸೆನ್ಸ್ ನಾಟ್ ಲುಕ್ ವೈಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹುಷಾರು ತಪ್ಪೋದು ಅದೆಲ್ಲ ಜಾಸ್ತಿ ಆದರೆ ಕಷ್ಟ ಕೆಲ್ಸಕ್ಕೆ ಹೋಗೋಕ್ಕೆ. ಜಸ್ಟ್ ಲೈಕ್ ಎನಿ ಅದರ್ ಪ್ರೊಫೆಷನ್. ಸೊ ನೀವು ಇನ್ನೂ ಕೇರ್ಫುಲ್ ಆಗಿರ್ಬೇಕು, ಬಿಕಾಸ್ ಕ್ಯಾಮ್ರಾದಲ್ಲಿ ನೀಟಾಗೆಲ್ಲ ಗೊತ್ತಾಗೋಗುತ್ತೆ. ಸೊ ಡಯಟ್ ಆ್ಯಂಡ್ ಫಿಟ್ನೆಸ್ ಇದೆಲ್ಲ ಹೇಗೆ ರೊಟೀನ್ ಫಾಲೋ ಮಾಡ್ತೀರಾ ನೀವು?
ಅದೇ ನಾ ಹೇಳ್ದಂಗೆ ವರ್ಕೌಟ್ ಎಲ್ಲ ಮಾಡೋದಕ್ಕೆ ಟೈಮೇ ಆಗಲ್ಲ. ಬಿಕಾಸ್ ನಂಗೆ ಬೆಳಿಗ್ಗೆ 5 o'clock 5:30 ಗಾಡಿ ಬಂದರೆ ನಾನು ಮತ್ತೆ ಮನೆಗೆ ಬರೋದೇ 12 ಗಂಟೆ ಆಗುತ್ತೆ. ಸೊ ಆ ಮಧ್ಯದಲ್ಲಿ ಒಂದಿನ ಯಾವಾಗ ಎದ್ದೇಳಲಿ, ಯಾವಾಗ ಮಾಡಲಿ, ವರ್ಕೌಟ್ ಮಾಡಲಿ, ನಿಜ ಟೈಮ್ ಸಿಗಲ್ಲ. ಏನೋ ಒಂಚೂರು ಗೀಸರ್ ಆನ್ ಮಾಡಿದ ಟೈಮಲ್ಲಿ ಒಂಚೂರು ಏನೋ ಸ್ಟ್ರೆಚಸ್ ಎಲ್ಲ ಮಾಡಿಬಿಟ್ಟು ಹೋಗ್ಬೋದು. ಅದು ಆದರೆ ಇಲ್ಲ ನಮ್ಗೆ ಅಲ್ಲೇ ವರ್ಕೌಟ್ ಆಗಿರುತ್ತೆ. ಓಡಾಡೋದು, ಬರೋದು, ನಿಂತ್ಕೊಳ್ಳೋದು, ಅಲ್ಲೇ ಆ ಕ್ಯಾಲರಿ ಎಲ್ಲ ಬರ್ನ್ ಆಗಿರುತ್ತೆ. ಬಟ್ ಸ್ಟಿಲ್ ಪ್ರಾಪರ್ ಫಿಟ್ನೆಸ್ ಅಂತ ಮಾಡಬೇಕು, ಹೆಲ್ದಿಯಾಗಿ ಫಿಟ್ನೆಸ್ ಅಂತೆಲ್ಲ ಮೇಂಟೈನ್ ಮಾಡಬೇಕು ಅಂತಂದರೆ ವರ್ಕೌಟ್ ಮಾಡಲೇಬೇಕು ಅಂತ. ಸೋ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ಒಂದು ವಾರ ಎಲ್ಲ ಮಾಡಿದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಮೂಡ್ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಅದೆಲ್ಲ ನಂಗೆ ಗೊತ್ತು, ಬಟ್ ಮಾಡೋಕ್ಕೆ ಟೈಮ್ ಆಗಲ್ಲ. ಅದೇ ಟೈಮ್ ಸಿಕ್ಕಾಗ ಡಾನ್ಸ್ ಕ್ಲಾಸು ಆರ್ ಸಮಥಿಂಗ್, ಈವ್ನಿಂಗು ವಾಕು ಆ ಥರ ಎಲ್ಲ ಮಾಡ್ತೀನಿ. ಅದು ಬಿಟ್ಟು ನಾ ಡಯೆಟು ಹೆಲ್ತ್ ಮೇಂಟೈನ್ ಮಾಡೋದಕ್ಕೋಸ್ಕರ ಫುಡ್ಡಲ್ಲೇ ಮಾಡೋದು. ಅದು ಬಿಟ್ಟು ಜಾಸ್ತಿ ಎಲ್ಲೇನೋ ಫುಡ್ಡಲ್ಲೂ ಅಷ್ಟೇ ಅಂಥದ್ದೇನು ಮಾಡಲ್ಲ. ಮನೇಲಿ ಮಾಡೋದು ತಿಂತೀನಿ, ಅಲ್ಲಿ ಬಿ ಹೆಲ್ದಿ ಅಂತ ಮನೇಲಿ ಏನು ಮಾಡಿದ್ರು ಅದು ತಿಂತೀನಿ. ಹೊರಗಡೆ ಸ್ವಲ್ಪ ಕಮ್ಮಿ. ಐ ಡೋಂಟ್ ಜಂಕ್ ಎಲ್ಲ ಏನೂ ತಿನ್ನಲ್ಲ. ಈ ಮಸಾಲೆ ಪುರಿ, ಪಾನ್ಪುರಿ ಅದೆಲ್ಲ ಏನೂ ತಿನ್ನಲ್ಲ. ಗೋಬಿ ಏನೋ ಅದು ಇಷ್ಟನೇ ಇಲ್ಲ ತಿನ್ನೋದಕ್ಕೆ. ನಾನು ಆ ಥರ ಫುಡ್ ಏನಲ್ಲ, ಅಥವಾ ಇಷ್ಟ ಇದ್ರೂ ನೀವು ಕಟ್ ಹಾಕಿ ಅಂತೇನಿಲ್ಲ. ಅದಕ್ಕೆ ಪ್ರಾಬ್ಲಮ್ ಈಸಿ ಅನ್ಸುತ್ತೆ ನನಗೆ. ಮಸಾಲೆ ಪುರಿ ಅದೆಲ್ಲ ಚಾಟ್ಸ್ ಎಲ್ಲ ಇಷ್ಟನೇ, ಯಾವಾಗೋ ಒಂದೊಂದ್ಸತಿ ತಿನ್ನೋದಕ್ಕೆ. ಬಟ್ ಅದೆಲ್ಲ ಬಿಟ್ಟ ಮೇಲೆ ತುಂಬ ಡಿಫ್ರೆನ್ಸಸ್ ಗೊತ್ತಾಗೋಕ್ಕೆ ಶುರು ಆಯಿತು. ವೆರಿ ಲೈಟ್ ಬಾಡಿ, ತುಂಬ ಲೈಟ್ ಇರುತ್ತೆ. ಗಟ್ ಇಶ್ಯೂಸ್ ಏನೂ ಇರಲ್ಲ. ಸೊ ಅದೆಲ್ಲ ಚೆನ್ನಾಗಿ ಅನ್ಸೋಕ್ಕೆ ಶುರು ಆಯಿತು ನನಗೆ. ಅದ್ರ ಮೇಲೆ ಇಂಟ್ರೆಸ್ಟು ಹೋಯಿತು, ಜಂಕ್ ಮೇಲೆ ಇಂಟ್ರೆಸ್ಟು ಹೋಯಿತು. ಈಗ ನಂಗೆ ತುಂಬ ಇಷ್ಟ ಅದು. ನನಗೆ ವೀಲ್ ಚಿಪ್ಸ್ ಎಲ್ಲ ತುಂಬ ಇಷ್ಟ. ನಮ್ಮ ಪಪ್ಪ ತೊಗೊಂಡು ಬಂದೆ. ನಾನು ಒಂದು ಅರ್ಧ ಗಂಟೆನೂ ಇಲ್ಲ, ಟಿ ವಿ ನೋಡ್ತಾ 2 ಪ್ಯಾಕ್ ಖಾಲಿ ಮಾಡ್ತಿದ್ದೆ. ಸೊ ಆ ಥರ ನಾನು ತಿಂತಿದ್ದು. ಆ್ಯಂಡ್ ಅದನ್ನೆಲ್ಲ ಯಾವಾಗ ಬಿಟ್ಟನೋ ತುಂಬ ಡಿಫ್ರೆನ್ಸಸ್ ನನ್ನ ಸ್ಕಿನ್ನಲ್ಲಾಗಿರ್ಬೋದು, ಹೇರಲ್ಲಾಗಿರ್ಬೋದು, ಬಾಡಿ ಇಂಟರ್ನಲ್ಲಿ ಏನು ಇಶ್ಯೂಸ್ ಇರ್ಬೋದು, ಅದೆಲ್ಲ ಒಂಥರ ವೆರಿ ಲೈಟ್, ವೆರಿ ಕ್ಲಿಯರ್ ಆಗೋಕ್ಕೆ ಶುರು ಆಯಿತು. ಸೊ ದಟ್ಸ್ ವೆನ್ ನಾನು ಬೇಡ ಜಂಕು, ಶುಗರ್ ಬೇಡ ಆ ಥರ ಸ್ಟಾಪ್ ಮಾಡಿದ್ದು ಅವಾಗ. ಮೋಸ್ಟ್ಲಿ ಅಣ್ಣಯ್ಯ ಶುರು ಆದಮೇಲೆ ಸ್ವಲ್ಪ ಕಾನ್ಷಿಯಸ್ ಆಗಿ ವರ್ಕ್ ಮಾಡೋಕ್ಕೆ ಶುರು ಮಾಡಿತ್ತು. ನೀವು ತುಂಬ ಓಡಾಡ್ತಿದ್ರಿ ಬೇರೆ. ತುಂಬ ಓಡಾಡ್ತಿದ್ದೆ. ಅದರಿಂದ PCOD ಇತ್ತು, ಪೀರಿಯಡ್ಸ್ ರೆಗ್ಯುಲರಾಗಿ ಆಗಾಗ್ತಿರ್ಲಿಲ್ಲ. ಲಾಡ್ ಆಫ್ ಇಶ್ಯೂಸ್ ಸಿಕ್ಕಾಬಟ್ಟೆ. ಕೆಲವರು ಪುಟ್ ಆನ್ ಆಗ್ತಾರೆ, ಕೆಲವರು ವೆಯ್ಟ್ ಲಾಸ್ ಆಗಿಬಿಡ್ತಾರೆ. ನನ್ನ ಹತ್ರ ತುಂಬ ದಪ್ಪ ಆಗಿಬಿಟ್ಟಿದೆ. ನಾನು ದಪ್ಪ ಆದ ತಕ್ಷಣ ನನಗೆ ಚೀಕ್ಸ್ ಬರುತ್ತೆ. ಸೊ ಆ ಇಶ್ಯೂಸ್ ಎಲ್ಲ ಜಾಸ್ತಿ. ಅದು ಫ್ರೇಮಲ್ಲಿ ಮುಖಾನೇ ಕಾಣೋದು. ಮತ್ತು ಅದೆಲ್ಲ ಸ್ವಲ್ಪ ಯಾವಾಗಲೂ ವೇರಿ ಆಗ್ತಾ ಇರುತ್ತೆ. ನಿದ್ದೆ ಎಲ್ಲ ಆಗಲಿಲ್ಲ ಅಂದಾಗ ಅದೆಲ್ಲ ಸ್ವಲ್ಪ ಕಷ್ಟ. ಅದೆಲ್ಲ ಮೇಂಟೈನ್ ಬ್ಯಾಲೆನ್ಸ್ ಮಾಡಬೇಕು. ಇವಾಗ somehow I'm balancing. ನಿದ್ದೆ ಏನಂದ್ರು ಅಟ್ಲೀಸ್ಟ್ 6 hours ನಿದ್ದೆ ಸಿಗಬೇಕು ಅನ್ನೋ ಥರನೇ ವರ್ಕ್ ಮಾಡ್ತೀನಿ, ಮಲ್ಕೊಂಡ್ಬಿಡ್ತೀನಿ. ಆ ಥರ ಮಾಡ್ತೀನಿ. ಐ ಮೀನ್ ಒಂದು ಒಳ್ಳೆ ಹೆಲ್ದಿ ರೊಟೀನ್ನ ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ಫ್ಯಾಕ್ಟ್ ನಿಮ್ಮ ಪೇರೆಂಟ್ಸ್ಗೂ ನೀವು ಆ್ಯಕ್ಟ್ ಮಾಡೋದಿರ್ಬೋದು, ಅದೆಲ್ಲ ದೇ ನ್ಯೂ ಇಟ್ ಆ್ಯಂಡ್ ಆಡಿಷನ್ಗೆ ಅವರೇ ಕರ್ಕೊಂಡು ಹೋಗ್ತಿದ್ರು. ಬಟ್ ಇದೇ ಓಕೆ ನನ್ನ ಪ್ರೊಫೆಷನ್ ಆಗುತ್ತೆ ಅಂತ ಒಂದು ಡಿಸಿಷನಿಗೆ ಬರುತ್ತಲ್ಲ, ಬಿಕಾಸ್ ಪ್ರಾಜೆಕ್ಟ್ ಸಿಗ್ತಾ ಹೋಗುತ್ತಲ್ಲ, ಮನೇಲಿ ಏನು ಹೇಳ್ತಾರೆ? ಅದು ನಮ್ಮ ಮನೇಲಿ ಎಲ್ಲದಕ್ಕೂ ತಳ್ಳಿದ್ದವ್ರೆ, ಎಲ್ಲದನ್ನು ಮಾಡು ಅಂತ ಹೇಳಿದ್ದವ್ರೆ. ಸೊ ನನಗೆ ಅಕಾಡೆಮಿಕ್ಸ್ ವೈಸ್ ನನಗೆ ನೀನು ಓದಲೇಬೇಕು, ನೀನು ಸ್ಕೋರ್ ಮಾಡಬೇಕು, ಡಿಸ್ಟಿಂಕ್ಷನೇ ಬರಬೇಕು ಅನ್ನೋ ನಂಗೆ ಯಾವತ್ತೂ ಫೋರ್ಸ್ ಮಾಡಲಿಲ್ಲ ಯಾರು. ಪ್ರೆಷರ್ ಹಾಕಿಲ್ಲ ಎಲ್ಲೂ. ಸ್ಕೂಲಲ್ಲೂ ಅಷ್ಟೇ, ಅದೇನೋ ಗೊತ್ತಿಲ್ಲ, ಸ್ಕೂಲ್ ಪ್ರಿನ್ಸಿಪಲ್ಲು ಫೋರ್ಸ್ ಮಾಡಿಲ್ಲ ನನಗೆ. ಯಾವ ಟೀಚರ್ಸ್ ಲೆಕ್ಚರರ್ಸ್. ಹಾಂ, ಕಾಲೇಜಲ್ಲೂ ಒಂಥರ ನಿಶಾ ಅಂದರೆ ಎಲ್ಲ ಇಡೀ ಕಾಲೇಜಿಗೆ ಗೊತ್ತು ಆ ಥರ. ಎಲ್ಲೋದ್ರೂ ಒಂಥರ ಸ್ಪೆಷಲ್ ಕಿಡ್ ಅನ್ನೋ ಥರನೇ. ಸ್ಕೂಲಲ್ಲೂ ಅಷ್ಟೇ, ಕಾಲೇಜಲ್ಲೂ ಅಷ್ಟೇ. ಸೊ ಹಂಗಿದ್ದರಿಂದ ಯಾರೂ ನನಗೆ ತುಂಬ ಪ್ರೆಷರ್ ಮಾಡಿದವರೇ ಅಲ್ಲ. ಬಟ್ 10th ಡಿಸ್ಟಿಂಕ್ಷನ್ ಬಂತು, PUಲೂ ಡಿಸ್ಟಿಂಕ್ಷನ್ನೇ ಬಂತು. ಸೊ ಓದಿದ್ರಲ್ಲೂ ಚೆನ್ನಾಗೇ ಓದ್ತಿದ್ದೆ, ಇಂಟ್ರೆಸ್ಟ್ ಕೊಟ್ಟು ಓದ್ತಿದ್ದೆ. 10th ಓದುವಾಗಲೇ ನಾನು ಆಲ್ಮೋಸ್ಟ್ ಇಲ್ಲ, PU ಮಾಡುವಾಗಲೇ ಸೀರಿಯಲ್ ಅಂತೆಲ್ಲ ಶುರು ಮಾಡಿದ್ದು. ಹಾಗಾಗಿ ನಾನು ಸೆಟ್ಟಿಗೆ ತೊಗೊಂಡೋಗಿ ಓದೋದು, ಬುಕ್ಸ್ ತೊಗೊಂಡೋಗಿ ಓದೋದು, ಅಲ್ಲಿ ಅಸೈನ್ಮೆಂಟ್ಸ್ ಕ್ಲಿಯರ್ ಮಾಡೋದು, ಅದೆಲ್ಲ ಅಲ್ಲಿಂದನೇ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಪ್ರೆಷರ್ ಅಂತ ಯಾರು ಏನೋ ಮಾಡಲಿ. ಓದೋದಿದ್ರೆ ಓದು, ನಿಂಕಲ್ಲಿ ಎಷ್ಟಾಗುತ್ತೋ ಆವ್ರೇಜ್ ಸ್ಕೋರ್ ಮಾಡೋದು, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ನಿಂಗೆ ಗೋಲ್ ಚೆನ್ನಾಗಿ ಓದ್ತಿದ್ರಿ, ಪ್ರೆಷರೇ ಆಗ್ತಿಲ್ವಲ್ಲ, ತಡಿ ಒಂದು ಸ್ವಲ್ಪ ಓದೋಣ. ಅಯ್ಯೋ, ನಮ್ಮ ಸ್ಕೂಲ್ ಟೀಚರ್ಸ್ ಅಂತೂ ಎಷ್ಟು ಅಂತ. ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಭರತ್ ಸರ್ ಅಂತ, ನಾನು ತುಂಬ ಕ್ಲಾಸಲ್ಲಿ ನನಗೆ ಕಾನ್ಸಂಟ್ರೇಷನ್ ಲೆವೆಲ್ ಸ್ವಲ್ಪ ಕಮ್ಮಿ. ಕೇಳಿಸ್ಕೊಂಡ್ರು ಒಂದು 1/2 hour ಕೇಳಿಸ್ಕೊಂಡಿರ್ತೀನಿ,
ಏನೇ ಕತೆ ಡಿಸ್ಕಷನ್ಗೆ ಹೋದ್ರು totally ನನ್ನದೇ relate, ಪ್ರಾಬ್ಲಮ್. ಐ ಬಿ ಬ್ಲ್ಯಾಂಕ್ ನೆಕ್ಸ್ಟ್. ಅಂದರೆ ನಾನು ನೋಡ್ತಾ ಇರ್ತೀನಿ, ಐ ಬಿ ಲಿಸ್ನಿಂಗ್, ಬಟ್ ನಾನು ಕೇಳಿಸ್ಕೊತಾನೆ ಇರಲ್ಲ ಆ ಥರ, ಸುಮ್ಮನೆ ಓಕೆ ನಾಡ್ ಮಾಡ್ತಾ ಇರ್ತೀನಿ. ನನ್ನ ಕ್ಲಾಸಲ್ಲೂ ಅದೇ ಪ್ರಾಬ್ಲಮ್ ಆಗೋದು ನನಗೆ. ಈ ರೀಸೆಂಟಾಗಿ ಏನಕ್ಕೂ ಗೊತ್ತಿಲ್ಲ, ಈ ವಿಷಯ ತುಂಬ ಮಾತಾಡ್ತಾನೆ ಇದ್ದೇನೆ, ಒಂದು ವಾರದಿಂದ ಇದೇ ಡಿಸ್ಕಷನ್ ಆಗ್ತಾ ಇದೆ. ನಾನು ಕೇಳಿಸ್ಕೊತೀನಿ, ಆದರೆ ಕೇಳಿಸ್ಕೊಳ್ತಿರಲ್ಲ, ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನು ಬಿಟ್ಟೋಗ್ಬಿಡತ್ತೆ ಅಂತ. ಸ್ಕೂಲ್ ಟೀಚರ್ಸ್ ಎಷ್ಟು ಸಪೋರ್ಟಿವ್ ಅಂದರೆ, ಪಾಪ ಅವ್ರು ಏನೂ ನನಗೆ ಪ್ರೆಷರೇ ಮಾಡ್ತಿರ್ಲಿಲ್ಲ, ಅಥವಾ ಏನೋ ಬೈಯೋದಾಗಲಿ ಏನೋ ಪನಿಷ್ ಮಾಡೋದಾಗಲಿ ಏನೋ ಮಾಡ್ತಿರ್ಲಿಲ್ಲ. ನಮ್ಮ ಅಪ್ಪ ಅಮ್ಮನ ಕರೆದು, ಪಾಪ ಅವಳಿಗೆ ಏನೋ ಪ್ರಾಬ್ಲಮ್ ಆಗ್ತಿರ್ಬೋದು, ಅವಳಿಗೆ ನೀವು ತಿನ್ನೋಕೆ ಅವಳಿಗೆ ಏನೇನು ಇಷ್ಟ ಕೇಳಿ ಕೊಡಿಸಿ, ಅವಳಿಗೆ ಪಿಜ್ಜಾ ಇಷ್ಟನಾ ಬರ್ಗರ್ ಇಷ್ಟನಾ ಕೇಳಿ ಕೊಡಿಸಿ ತಿನ್ನಿಸಿ, ಅವಳಿಗೆ ಪ್ರಾಬಬ್ಲಿ ಏನೋ ಆ ಥರ ಏನೋ ಇಶ್ಯೂಸ್ ಆಗ್ತಿರ್ಬೋದು ಅಂತೆಲ್ಲ ಅವರೆಲ್ಲ ಆ ಥರ ಯೋಚನೆ ಮಾಡ್ತಿದ್ರೆ ಹೊರತು, ಇಲ್ಲ ಅವಳು ಓದ್ತಾ ಇಲ್ಲ, ಅವಳು ಸ್ಕೋರ್ ಮಾಡ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ಯಾವತ್ತೂ ಪ್ರೆಷರ್ ಮಾಡಿಲ್ಲ. ಸೊ ಆ ವಿಷಯದಲ್ಲಿ ಏನೋ ಗೊತ್ತಿಲ್ಲ, ಲಕ್ಕಿನೇನೋ ನಂಗೆ ಆ ಅಕಾಡೆಮಿಕ್ಸ್ ಪ್ರೆಷರ್ ಅಂತ ಮನೇಲೂ ಯಾವತ್ತೂ ಮಾಡಿಲ್ಲ. ದೇ ವರ್ ವೆರಿ ಸಪೋರ್ಟಿವ್. ಏನೇ ಮಾಡೋದಿದ್ರು, ಡಾನ್ಸ್ ಮಾಡೋದಿದ್ರು, ಹಾಡು ಹೇಳೋದಿದ್ರು, ಈ ಫೀಲ್ಡಿಗೆ ಬರೆದಿದ್ರು, ವೆರಿ 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 ಸಪೋರ್ಟಿವ್. ಅಮ್ಮ ಈಗಲೂ ಎಲ್ಲ ಕುಕ್ ಮಾಡಿಕೊಡ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಶೂಟಿಂಗ್ ಹೋಗೋದ್ರಿಂದ ಎಲ್ಲ ಅಮ್ಮ ಕುಕ್ ಮಾಡಿಕೊಡ್ತಾರೆ, ಸೆಟ್ಟಿಗೆ ಬರ್ತಾರೆ. ಸೇಮ್ ಲೈಕ್ ನಿಮ್ಮ ಮಮ್ಮಿ ಸೇಮ್ ನಮ್ಮ ಮನೇಲೂ ಹಂಗೆ. ಪಪ್ಪ ಪಿಕಪ್ ಡ್ರಾಪ್, ಅದಂತೂ ಚಿಕ್ಕ ವಯಸ್ಸಿಂದ ಇವತ್ತಿನವರೆಗೂ ಹಂಗೇನೆ ಇದೆ. ಇನ್ಕ್ಲೂಡಿಂಗ್ ಫೋನ್ ಚಾರ್ಜ್ ಹಾಕಿ ರೆಡಿ ಇಟ್ಟಿರೋದು ತಗೊಂಡೋಗಕ್ಕೆ, ಅದೆಲ್ಲ ರೆಡಿ ಇರುತ್ತೆ. ಮನೇಲಿ ಒಂಥರ ಪ್ರಿನ್ಸೆಸ್ ಟ್ರೀಟ್ಮೆಂಟ್. ನಂಗೆ ಇದು ಕೆಲಸ ಮಾಡಿ ಏನೂ ಇಲ್ಲ, ಥರ ಆರಾಮು. ನಂಗೆ ಈಗಲೂ ಪಿಕಪ್ ಡ್ರಾಪ್ ಎಲ್ಲ ಅಪ್ಪನೇ ಮಾಡೋದು, ಎಲ್ಲಿ ಹೋಗೋದಿದ್ರು ಬರೋದಿದ್ರು. ಸೊ ಫುಲ್ಲಿ ಡಿಪೆಂಡೆಂಟು, ಆದರೂ ಇಂಡಿಪೆಂಡೆಂಟ್. ನೈಸ್. ಅಲ್ಲಿ ಇದೇ ಹೇಳ್ತಿದ್ರಿ, ಸ್ಕೂಲಲ್ಲಿ ಹೇಗಿದ್ರಿ, ಕಾಲೇಜಲ್ಲಿ ಹೇಗಿದ್ರಿ ಅಂತ. ಸೊ ಆ್ಯಸ್ ಅ ಕಿಡ್ ನಿಶಾ ಇದ್ದಿದ್ದು ಹೇಗೆ? ಈಗ ಇಮ್ಯಾಜಿನಿಂಗ್ ಒಂದು 6-7 ಇಯರ್ಸ್ ಅಂದ್ಕೊಳ್ಳಿ, ಅಂದರೆ ಅವಾಗ ಇನ್ನೂ ಏನೂ ಅರ್ಥ ಆಗಿರಲ್ಲ ಗೊತ್ತಾ ಲೈಫಲ್ಲಿ. ಓಕೆ ಸ್ಕೂಲ್ ಅಂತಿರುತ್ತೆ, ನಾವು ಆಮೇಲೆ ಕೆಲ್ಸಕ್ಕೆ ಹೋಗ್ಬೇಕು, ಅದೆಲ್ಲ ಏನೂ ಅರ್ಥ ಆಗಿರಲ್ಲ. ಆದರೆ ನೀವು ಹೇಳ್ತಿದ್ರಿ ಕೂಡ, ಯುವರ್ ಸಿಂಗಲ್ ಕಿಡ್. ಸೊ ಹೌ ವಾಸ್ ದ್ಯಾಟ್ ನಿಶಾ? ಹೌ ವಾಸ್ ಶಿ ಥಿಂಕಿಂಗ್ ಅಬೌಟ್ ಥಿಂಗ್ಸ್ ಅರೌಂಡ್ ಹರ್? ಗೊತ್ತಿಲ್ಲ, ನಾನು ತುಂಬ ಒಬೀಡಿಯಂಟ್ ಸ್ಟೂಡೆಂಟ್. ನಾನು ಅಂದರೆ ತುಂಬ ಅಂತಲೂ ಹೇಳಲ್ಲ, ಬಟ್ ಗುಡ್ ಸ್ಟೂಡೆಂಟ್ ಥರನೇ ಇದ್ದಿತ್ತು. ಸ್ಕೂಲಲ್ಲೂ ಅಷ್ಟೇ, ಕಾಲೇಜಲ್ಲೂ ಅಷ್ಟೇ, ಸೈಲೆಂಟು. ನಾನು ಏನೋ ಮಾತಾಡ್ತಿದ್ದೀನಿ ಅಂತಂದರೆ ಇಲ್ಲಿಗೆ ಬಂದಮೇಲಿಂದ ಇಷ್ಟೆಲ್ಲ ಮಾತಾಡ್ತಿರೋದೇ ಇವಾಗ. ಆ್ಯಂಡ್ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತೀನಿ ನಾನು. ಗುಡ್ ಅಬ್ಸರ್ವರ್ ನಾನು, ಗುಡ್ ಲಿಸ್ನರ್ ಅಲ್ಲ ನಾನು, ಗುಡ್ ಅಬ್ಸರ್ವ್ ಮಾಡ್ತೀನಿ ಥಿಂಗ್ಸ್ ಅರೌಂಡ್ ಮೀ. ಅಂದರೆ ಅವರು ಮೂಡೆಲ್ಲ ಅಬ್ಸರ್ವ್ ಮಾಡ್ತೀನಿ, ಅವ್ರು ಯಾವ ಮೂಡಲ್ಲಿ ಮಾತಾಡ್ತಿದ್ದಾರೆ, ನಾನು ಯಾವ ಮೂಡಲ್ಲಿ ನೆಕ್ಸ್ಟ್ ಮಾತಾಡಬೇಕು. ಸೊ ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ತೀನಿ. ಆ್ಯಂಡ್ ಅದು ಚಿಕ್ಕ ವಯಸ್ಸಿಂದನೂ ಹಂಗೆ, ಈಗಲೂ ಹಂಗೆ. ಸೊ ಥಿಂಗ್ಸ್ ಅರೌಂಡ್ ಮೀ ನನಗೇನು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಅವಾಗಿಂದ ಇವಾಗವರೆಗೂ ನಮ್ಮಪ್ಪ ಕೆಲವೊಂದು ಮಾರಲ್ ವ್ಯಾಲ್ಯೂಸ್ ಎಲ್ಲ ಹೇಳ್ಕೊಟ್ಟು ಬಂದಿರೋದು, ಅದೆಲ್ಲ ಆಲ್ವೇಸ್ ನನ್ನ ಜೊತೆಗೆ ಬಂದಿದ್ದೆ. ಹಾಗೇ ಇದೆ. ವೆರಿ ಕಲ್ಚರ್ಡ್ ಜೊತೆಗೆ ಬಂದಿದ್ದೆ, ಈಗಲೂ ನನ್ನ ಜೊತೆಗೆ ಬಂದಿದ್ದೆ. ಸೊ ಅದೆಲ್ಲ ಹಾಗೆ ಇದೆ. ನನಗೆ ಅಷ್ಟೆಲ್ಲ ತುಂಬ ಡಿಕೋಡ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ ಲೈಫ್ನ. ಅದೇ ವೆರಿ ಗುಡ್ ಕಿಡ್. ಏನು ಹೇಳ್ತಾರೆ ಅದನ್ನು ಮಾಡೋದು, ತುಂಬ ಲೈಕ್ ಓವರ್ ದ ಬೋರ್ಡ್ ಹೋಗಿ ತಡೀತೀನಿ ಏನು ಟ್ರೈ ಮಾಡೋಣ ಇಲ್ಲ, ಸಾಹಸ ಎಲ್ಲ ಮಾಡಿಲ್ಲ. ಆ್ಯಂಡ್ ಐ ಗೆಸ್ ಅದೇನಾದ್ರು ನಿಮಗೆ ತುಂಬ ಒಬಿಡಿಯಂಟ್ ಅಂದರೆ ನಾನೇನು ತುಂಬ ಸ್ಟೂಡಿಯಸ್ ಅಂತೆಲ್ಲ ಏನು ಗೊತ್ತಾಯ್ತು. ನಾನು ಚೀಟ್ ಮಾಡಿದ್ದೀನಿ, ಅದೆಲ್ಲ ಮಾಡಿದ್ದೀನಿ. ಅಂದರೆ ಸುಳ್ಳು ಹೇಳಿದ್ದೀನಿ ಮನೆಯಲ್ಲಿ, ಅದೆಲ್ಲ ಸುಳ್ಳು ಹೇಳ್ಕೊಂಡೆಲ್ಲ ಮಾಡಿದ್ದೀನಿ, ಅದೆಲ್ಲ ಮಾಡಿದ್ದೀನಿ. ಅಂದರೆ ಆಮೇಲೆ ಹೇಳ್ತಿದ್ದೆ ಸುಳ್ಳು ಹೇಳಿದ್ದೆ. ನಮ್ಮಮ್ಮ ಅಪ್ಪನ ಹತ್ರ ಅವಾಗ ನಾನು ಕಮ್ಮಿ. ಈಗಂತೂ ನನ್ನ ಬಾಯಲ್ಲಿ ಏನೂ ನಿಲ್ಲಲ್ಲ, ನಮ್ಮಮ್ಮನ ಹತ್ರ ಎಲ್ಲ ಹೇಳಿರ್ತೀನಿ. ಗೊತ್ತು ಆಗ್ಬಿಡುತ್ತೆ ಅವ್ರಿಗೆ ಹೇಳಕ್ಕೆ ಮುಂಚೆ. ಹೌದು, ದೇ ಬಿಂಗ್ ವೆರಿ ಫ್ರೆಂಡ್ಲಿ. ನನಗೆ ಚಿಕ್ಕವಳಿರುವಾಗಿಂದ ಈಗವರೆಗೂ ಅಷ್ಟೇ. ನಂಗೆ ಕಾಲೇಜಲ್ಲಿ ಯಾರೋ ನನ್ನ ನೋಡಿ ನಂಗೆ ಲೈನ್ ಹೊಡಿತಾ ಇದ್ದಾರೆ, ಲವ್ ಲೆಟರ್ ಬರ್ಕೊಡ್ತಾ ಇದ್ದಾರೆ ಅಂದರೆ ನಮ್ಮ ಅಪ್ಪಂಗೆ ಗೊತ್ತಾಗಿರೋದು. ನಮ್ಮಪ್ಪ ಅದನ್ನು ಫನ್ನಾಗಿ ತೊಗೊಳೋದು, ಹಂಗಂತೆ ಹಿಂಗಂತೆ ಅಂತ ಈಗಲೂ ರೇಗಿಸೋದು, ಆವಾಗಲೂ ರೇಗಿಸೋದು, ಆ ಥರ ನಮ್ಮ ಮನೆಯಲ್ಲಿ ವೆರಿ ಫ್ರೆಂಡ್ಲಿ. ಎಲ್ಲನೂ ಶೇರ್ ಮಾಡ್ಕೋಬೋದು, ಓಪನಾಗಿ ಮಾತಾಡ್ಬೋದು ನಮ್ಮ ಮನೆಯಲ್ಲಿ. ಆ ಥರನೇ ನಮ್ಮ ಇಬ್ಬರು ಪೇರೆಂಟ್ಸೂ. ಸೊ ನನ್ನ ಬಾಯಲ್ಲಿ ಏನೋ ನಿಲ್ಲಲ್ಲ, ನೋ ಸೀಕ್ರೆಟ್ಸ್, ಎಲ್ಲ ಹೇಳ್ಬಿಟ್ಟಿರ್ತೀನಿ ನಾವು ಅಮ್ಮಂಗೆ ಹೋಗಿ. ಪ್ರಾಬಬ್ಲಿ ಹೀಗಿರೋದ್ರಿಂದ ಐ ಫೀಲ್ ನಿಮಗೆ ವರ್ಕ್ ಈಸಿ ಆಗತ್ತೆ. ಅಂದರೆ ನಿಮ್ಮ ಕೆಲಸಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡೋದಿರ್ಬೋದು, ಆ ಕ್ಯಾರೆಕ್ಟರ್ ಬಗ್ಗೆ ನೀವು ಯೋಚನೆ ಮಾಡೋದಿರ್ಬೋದು, ಅದು ಆ ಪ್ರೆಷರ್ ಇದಿರಲ್ವಲ್ಲ, ಈ ಪ್ರೆಷರ್. ಸೊ ಅಲ್ಲಿ ಆರಾಮಾಗಿ ಮಾಡಿ, ಅಲ್ಲಿ ಕಾನ್ಸಂಟ್ರೇಷನ್
ಇದೆ. ಯಾ ಬೇಬಿ. ಸೊ ನಮಗೆ ಮಾಹಿತಿ ಬಂದಿದೆ ನಿಮಗೆ ಪೆಟ್ಸ್ ಅಂದರೆ ಇಷ್ಟ ಅಂತ. ಅಂದರೆ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಾ ಅಥವಾ ಹೋಗ್ತಾ ಹೋಗ್ತಾ? ನಂಗೆ ನೆನಪಿಲ್ಲ, ಬಟ್ ಒಂದು ಇನ್ಸಿಡೆಂಟ್ ನೆನಪು ಏನಂದರೆ, ನಂಗೆ ತುಂಬ ಭಯ ಇತ್ತು ನಾಯಿಗಳು ಅಂತೆಲ್ಲ, ತುಂಬ ಭಯ ಇತ್ತು. ಈ ಸ್ಟ್ರೀಟ್ ಡಾಗ್ಸ್ ಎಲ್ಲ ಭಯ ಇತ್ತು. ಒಂದು ಸತಿ ಒಂದು ನಾಯಿ, ರಾಮು ಅನ್ನೋ ನಾಯಿ ಹಡ್ಸ್ಕೊಂಡು ಬಂದ್ಬಿಟ್ಟಿತ್ತು. ಅವತ್ತು ಭಯ ಶುರು ಆಯಿತು. ಅದೇನೋ ಗೊತ್ತಿಲ್ಲ, ಆ ನಾಯಿ ಹಡ್ಸ್ಕೊಂಡು ಬಂದಿದ್ದು ನೆಕ್ಸ್ಟ್ ಆ ನಾಯಿ ಜೊತೆ ಫುಲ್ ಕ್ಲೋಸು. ಯಾವ ಥರ ಅಂದರೆ, ಅದಕ್ಕೆ ಪಾಪ ಏನೋ ಇಶ್ಯೂ ಏನೋ ಇತ್ತು, ಅದಕ್ಕೆ ಇವಾಗಲೂ ಬ್ಲೀಡ್ ಆಗ್ತಿತ್ತು. ಅದಕ್ಕೆ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಇತ್ತು. ನಂಗೆ ಅವಾಗೆಲ್ಲ ಅಷ್ಟೆಲ್ಲ, ಇವಾಗಾಗಿದ್ರೆ ತೊಗೊಂಡೋಗಿ ಹಿಂಗೆ ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೊಗೊಂಡೋಗ್ಬಿಡ್ದು. ಇವಾಗ ಆ ಥರ, ಆವಾಗೆಲ್ಲ ಅಷ್ಟು ಗೊತ್ತಿರಲಿಲ್ಲ. ನಾನು ತುಂಬ ಚಿಕ್ಕವಳು, ಪುಟಾಣಿ ಅಂತೆ. ಅದೇನೋ ಆವಾಗಲಿಂದ ಭಯ ಹೋಗಿದ್ದು. ರಾಮು ಅನ್ನೋ ನಾಯಿಯಿಂದ ಭಯ ಹೋಯಿತು ನನಗೆ. ಅದು ಇವಾಗ ಯಾವ ನಾಯಿ ನೋಡಿದ್ರು, ಯಾವ ಮರಿ ನೋಡಿದ್ರು, ಎಲ್ಲೇ ಏನೇ ಆಗಿದ್ರು ರೆಸ್ಕ್ಯೂ ಮಾಡೋದಾಗಿರ್ಬೋದು, ಅದೆಲ್ಲ ಇವಾಗ ತುಂಬ ಇಂಟ್ರೆಸ್ಟು. ಗೊತ್ತಿಲ್ಲ, ಅಲ್ಲಿಂದ ಶುರುವಾಯಿತು ಅನ್ಸುತ್ತೆ. ನಮ್ಮಪ್ಪ ಹೇಳ್ತಿರ್ತಾರೆ, ಅಂದರೆ ಇವಳಿಗೆ ಪೆಟ್ಸು, ನಾಯಿ ಬಾಯಿಗೆಲ್ಲ ಕೈ ಹಾಕ್ಬಿಡ್ತಾಳೆ, ಅವಳಿಗೇನು ಭಯನೇ ಇಲ್ಲ, ಆ ಥರ ಎಲ್ಲ ಇವಳು ಅಷ್ಟು ಇಷ್ಟಪಡ್ತಾಳೆ ನಾಯಿನ ಅಂತೆಲ್ಲ ಹೇಳಿ ಗೊತ್ತಿಲ್ಲ ನನಗೆ ಅದು ಎಲ್ಲಿಂದ ಶುರು ಆಯಿತು, ಹೆಂಗೆ ಬಂತು ಅಂತ. ರಾಮು ಅಡ್ಡಿಸ್ಕೊಂಬಂದಿದ್ದು ನಿಮ್ಮ ಫ್ರೆಂಡ್ ಆಗಕ್ಕೆ ಮೇ ಬಿ, ಗೊತ್ತಿಲ್ಲ ನಾನು ಏನಕ್ಕೆ ಕೊಡೋದು. ಬಟ್ ನಂಗೆ ಏನೂ ಮಾಡಲಿಲ್ಲ ಅವತ್ತು, ಗೊತ್ತಿಲ್ಲ ಅವತ್ತೇನಾಯಿತೋ ಏನೋ ಅಂತ. ಅಲ್ಲಿಂದ ಏನೋ ಗೊತ್ತಿಲ್ಲ, ನಂಗೆ ತುಂಬ ಪೆಟ್ಸ್ ಅಂದರೆ ತುಂಬ ಇಷ್ಟ. ಇಲ್ಲ ಆ್ಯನಿಮಲ್ಸ್ ಅಂದರೆ ತುಂಬ ಇಷ್ಟ ನನಗೆ. ಎಲ್ಲಿ ಏನೇ ನೋಡೋದು, ಅದಕ್ಕೆ ಏನೇ ಕಷ್ಟ ಆದರೂ ಅದನ್ನು ತೊಗೊಂಡು ಬಂದುಬಿಡ್ತೀನಿ ಮನೆಗೆ ತೊಗೊಂಬಂದು ಎಲ್ಲೋ ರೆಸ್ಕ್ಯೂ ಸೆಂಟರಿಗೆ ಕೊಡೋದು, ಇನ್ನೇನೋ ಮಾಡೋದು, ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸೋದು. ಅದೇನೋ ನಂಗೆ ಅಲ್ಲಿಂದನೂ ಒಲವು ಜಾಸ್ತಿ. ಪೆಟ್ಸ್ ಅಂದರೆ ಸ್ವಲ್ಪ ಕರುಣೆ ಜಾಸ್ತಿ, ಹ್ಯೂಮನ್ ಬೀಯಿಂಗ್ಸ್ಗಿಂತ ಜಾಸ್ತಿ ಕಾರ್ನರ್ ಆಗಿಬಿಡುತ್ತೆ ಸಿಕ್ಕಾಬಟ್ಟೆ. ನಂಗೆ ಅಲ್ಲಿ ಏನೋ ಗೊತ್ತೇ ಆಗಲ್ಲ, ಬೇರೆ ಏನೂ ಯೋಚನೆ ಬರೋಲ್ಲ. ಓನ್ಲಿ ಪೆಟ್ಸ್, ಆ್ಯನಿಮಲ್ಸ್ ಅಂತಲೇ ಯೋಚನೆ ಬರುತ್ತೆ, ಬಿಟ್ಟು ಬೇರೇನು ಯೋಚನೆ ಬರೋಲ್ಲ. ಅಂದರೆ ಇವಾಗ ನಂಗೆ ಕೇಳ್ಬೇಕು ಅನ್ಸಿದೆ, ಲೈಕ್ ಅದ್ರ ಕಡೆಗೆ ಏನಾದ್ರು ಕೆಲಸ ಮಾಡಬೇಕು ತುಂಬ ಇದೆ ಅಂತೇನಾದ್ರು? ತುಂಬ ಥಾಟ್ಸ್ ಇದೆ ನನ್ನ ತಲೆನಲ್ಲಿ. ಅಂದರೆ ನಾನು ರೀಸೆಂಟಾಗಿ ಮನೆ ತೊಗೊಂಡಾಗ್ಲೂ ನಮ್ಮನೇಲಿ ಅದೇ ಜಗಳ ಆಗ್ತಿದ್ದು. ಕೆಳಗಡೆ ಪಾರ್ಕಿಂಗ್ ಇದೆ. ಸೊ ನಾನು ಮನೆ ತೊಗೊಳಕ್ಕೆ ಹೋದಾಗ ಪಾರ್ಕಿಂಗ್ ನೋಡಿಬಿಟ್ಟು ಐ ಥಾಟ್, ಓ ವೆರಿ ನೈಸ್, ಪಾರ್ಕಿಂಗ್ ಸಖತ್ತಾಗಿದೆ, ಇಲ್ಲಿ ಫುಲ್ ಡಾಗ್ ಕೆನಲ್ಸ್ ಮಾಡಿಸ್ಬಿಡ್ಬೋದು ಅಂತಲೇ ಹೇಳಿದ್ನ ನಾವು ಮನೆಗೆ ಹೋದಾಗ. ನಮ್ಮಮ್ಮ ಬೈದರು, ನಿಂಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ಎಷ್ಟು ನಾಯಿನ ತೊಗೊಂಬಂದು ಇಟ್ಕೋತೀಯ ಅಂತೆಲ್ಲ ಬೈದರು. ಯೂಶ್ವಲ್ ಮನೆಯಲ್ಲಿ ನಾರ್ಮಲ್ ಬೈಗಳಗಳು. ಸೊ ಹಾಗೆ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಅಂದರೆ ನಾನು ತುಂಬ ಅರ್ನ್ ಮಾಡಿ ನಾನು ಏನಾದ್ರು ಮಾಡ್ತೀನಿ ಅನ್ನೋದಾದರೆ ಪೆಟ್ಸಿಗೆ, ಸ್ಟ್ರೀಟ್ ಡಾಗ್ಸ್ಗೆ ಎಲ್ಲ ಏನಾದ್ರು ಮಾಡಬೇಕು. ತುಂಬ ಸೋ ಮೆನಿ ಥಾಟ್ಸ್ ಇದೆ. ಆ್ಯಂಡ್ ಇವಾಗ ಆಸ್ ಅನ್ ಆ್ಯಕ್ಟರ್ ಅಂದರೆ ನೀವು ಪಬ್ಲಿಕ್ ಐಯಲ್ಲಿರ್ತೀರ, ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಇರೋದೂ ಕೂಡ ಇಸ್ ಅ ವೇ ಆಫ್ ರೀಚಿಂಗ್ ಪೀಪಲ್ ಎಲ್ಲ. ಅಂದರೆ ದೇರ್ ಸೋ ಮೆನಿ ಥಿಂಗ್ಸ್, ಪ್ರೋಸ್ ಕಾನ್ಸ್ ಎಲ್ಲ ಇರುತ್ತೆ. ನಿಮಗೆ ಹೌ ಎಸ್ ಸೋಷಿಯಲ್ ಮೀಡಿಯಾ ಬೀನ್ ಟು ಯು, ಆ್ಯಂಡ್ ನೀವು ಹೆಂಗೆ ನಿಮ್ಮನ್ನು ಇಷ್ಟಪಡೋರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದೀರಾ? ನಾನು ತುಂಬ ನಾನು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದು ಸೋಂಬೇರಿ ನಾನು. ಪ್ರಾಬ್ಲಿ ನಾನು ಸೋಷಿಯಲ್ ಮೀಡಿಯಾನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಬಿಟ್ಟಿದ್ದಿದ್ರೆ ಇವಾಗ ಮಿಲಿಯನ್ ಫಾಲೋವರ್ಸೇ ಇದ್ಬಿಡ್ತಿದ್ರು ಏನೋ ಗೊತ್ತಿಲ್ಲ. ಬಟ್ ಆ ಮಿಲಿಯನ್ ಫಾಲೋವರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದೇ ಇರ್ಬೋದು, ಬಟ್ ನಂಗೆ ಹೊರಗಡೆ ಇದೆ. ಐ ನೋ, ನಂಗೆ ಹೋಗಿದ್ದ ಕಡೆ ಎಲ್ಲ ರೆಕಗ್ನೇಷನ್ ಆಗಿರ್ಬೋದು, ಮಾತಾಡ್ಸೋದಾಗಿರ್ಬೋದು, ಎವ್ರಿವೇರ್ ಆ ಲವ್, ಸಪೋರ್ಟ್ ಎಲ್ಲನೂ ಇದೆ ಹೊರಗೆ. ಸೋಷಿಯಲ್ ಮೀಡಿಯಾ ನನಗೆ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳೋಕೆ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ ನನಗೆ. ನಾನು ತುಂಬ ಕಮ್ಮಿ ಆ್ಯಕ್ಟಿವ್ ಅಷ್ಟಿಲ್ಲ ನಾನು ಸೋಷಿಯಲ್ ಮೀಡಿಯಾನಲ್ಲಿ. ಅಂದರೆ ಆ್ಯಕ್ಟಿವ್ ಆದರೆ ಈಗ 1-2 ವಾರ ಕಂಟಿನ್ಯೂಸ್ ಆಗಿ ಆ್ಯಕ್ಟಿವ್ ಆಗಿಬಿಟ್ಟಿರ್ತೀನಿ. ಸಡನ್ನಾಗಿ ಡೌನ್ ಆದರೆ 2 ತಿಂಗಳು ಏನೂ ಇರೋದೇ ಇಲ್ಲ. ನಂಗೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡೋಕ್ಕೂ ಬೇಜಾರಾಗಿರುತ್ತೆ, ನೋಡೋಕ್ಕೂ ಬೇಜಾರಾಗಿರುತ್ತೆ. ಸೊ ಬಟ್ ಸಮ್ವೇರ್ ರೀಚಿಂಗ್ ಪೀಪಲ್ ಅಂತ ನೋಡೋದಾದರೆ ಸೋಷಿಯಲ್ ಮೀಡಿಯಾನೇ ನಮಗೆ ರೀಚಿಂಗು. ನಾವೇನೇ ಕೆಲಸ ಮಾಡಿದ್ರು ಅದು ಅಲ್ಲಿಂದನೇ ಗೊತ್ತಾಗುತ್ತೆ, ಎಲ್ಲ ಅಲ್ಲಿಂದನೇ ಗೊತ್ತಾಗುತ್ತೆ ನಮಗೆ. ಸೋ ಮೆನಿ DMs ಎಲ್ಲ ಅದರಿಂದನೇ ಬರುತ್ತೆ. ಪ್ರೀತಿ, ಒಬ್ಬರು ನಾನು ತುಂಬ ಇಷ್ಟ, ಬಿಗ್ ಫ್ಯಾನ್ ಅಂತ ಹೇಳ್ಕೊಳ್ಳೋದು ಅಲ್ಲಿಂದನೇ ಬರುತ್ತೆ. ಸೊ ಟೈಮ್ ಆದಾಗ ನೋಡ್ತೀನಿ ನಾನು, ರಿಪ್ಲೈ ಮಾಡೋಕ್ಕಾದರೆ ಮಾಡ್ತೀನಿ. ಆ್ಯಂಡ್ ನನ್ನ ಕೆಲವು ಗ್ರೂಪ್ಸ್ ಲೈಕ್ ಅಡ್ಮಿನ್ಸ್ಗಳಿದ್ದಾರೆ, ಅವ್ರನ್ನೆಲ್ಲ ಆಗಾಗ ಮಾತಾಡ್ತೀನಿ. ಅವ್ರ ಜೊತೆಗೆ ಬರ್ಡೇಗೆ ವಿಶ್ ಮಾಡೋದು, ಅಲ್ಲಿ ಯಾವಾಗ ಸಿಗೋದು ಅದೆಲ್ಲ ಮಾಡ್ತೀನಿ.
ಸೊ ಅದೆಲ್ಲ ಅಷ್ಟು ದೊಡ್ಡ ನ್ಯೂಸ್ ಆಗಲ್ಲ ಅಷ್ಟೇ. ಅದೆಲ್ಲ ಬ್ಯಾಗ್ ಹ್ಯಾಂಡಲ್ ಮಾಡ್ತಿರ್ತೀನಿ, ಬಟ್ ಅದೆಲ್ಲ ಕ್ಯಾಮ್ರಾ ಥರ ಆ ಥರ ಸ್ವಲ್ಪ ಕಮ್ಮಿ. ಅಂದರೆ ನನ್ನ ಪರ್ಸ್ನಲ್ಸ್ ಎಲ್ಲನೂ ಅಷ್ಟು ಬಿಟ್ಕೊಟ್ಟಿರಲ್ಲ. ನಾಲ್ ಬಿ ಪ್ರೈವೇಸಿ ಥರನೇ ಇರುತ್ತೆ, ಈ ಥರನೇ ಇರ್ತದೆ. ಸೊ ತುಂಬ ಆ್ಯಕ್ಟಿವ್ ಇಲ್ಲ ನಾನು ಸೋಷಿಯಲ್ ಮೀಡಿಯಾನಲ್ಲಿ. ಗೊತ್ತಿಲ್ಲ, ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರಾಬಬ್ಲಿ ಗೊತ್ತಾಗಬೇಕು ಜನಕ್ಕೆ ಏನು ಮಾಡ್ತಿದ್ದೀವಿ ಏನು ಅಂತೆಲ್ಲ ಗೊತ್ತಾಗಬೇಕು. ಒಂಥರ ಆ ಥರ ಥಾಟ್ ಬಂದು ಹೋಗಿ ಮಾಡ್ತಿರುತ್ತೆ. ಸೋ ಮೆನಿ ಒಳ್ಳೊಳ್ಳೆ ಕಾಂಟೆಂಟ್ಸ್ಗಳು ರೀಚ್ ಆಗಲ್ಲ ಇಲ್ಲ ಅಂದರೆ. ನಾವೇನು ಮಾಡ್ತಿರ್ತೀವಿ ನಮ್ಮ ಲೈಫಲ್ಲಿ ಅದು ಇನ್ನೊಬ್ರಿಗೆ ಯಾರಿಗೂ ಇನ್ಸ್ಪೈರ್ ಆಗ್ಬೋದು, ನಾವು ಮಾಡೋ ನೆಕ್ಸ್ಟ್ ಸ್ಟೆಪ್. ಅದು ಪಬ್ಲಿಕ್ ಗೊತ್ತಾಗಲ್ಲ. ಸೊ ಅದಕ್ಕೆ ಇನ್ಮೇಲಿಂದ ನಾನು ಆ್ಯಕ್ಟಿವ್ ಆಗಿರಬೇಕು ಅಂತ ಅಂದ್ಕೊಳ್ತಿದ್ದೀನಿ. ನೋಡೋಣ ನನ್ನ ಇಂಟ್ರೆಸ್ಟ್ ಮೇಲೆ. ಬಟ್ ಇಲ್ಲ, ಸೋಷಿಯಲ್ ಮೀಡಿಯಾ ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟಿದೆ ಇವತ್ತು. ಎಷ್ಟೋ ಜನ ಏನೇನೋ ಅರ್ನ್ ಮಾಡ್ತಿದ್ದಾರೆ, ಅಚೀವ್ ಮಾಡ್ತಿದ್ದಾರೆ. ಇವತ್ತು ಇಲ್ಲಿದ್ದವರು ಕಾನ್ಸ್ಗೆಲ್ಲ ಹೋಗ್ತಾರೆ. ಅಂದರೆ ಇಟ್ಸ್ ನಾಟ್ ಈಸಿ ಥಿಂಗ್ ಆ್ಯಂಡ್ ಇಟ್ಸ್ ನಾಟ್ ಏನೋ ಎಲ್ಲರಿಗೂ ಮಾಡಿಬಿಡ್ಬೋದು ಬಿಡು ಅಂತಿಲ್ಲ. ವೆರಿ ಟ್ಯಾಲೆಂಟೆಡ್, ವೆರಿ ಹಾರ್ಡ್ ವರ್ಕಿಂಗ್. ಅದರಲ್ಲಿ ಫುಲ್ ಟೈಮ್ ಅದರೊಳಗಿದ್ದರೆ ಈಜಿದ್ರೆ ಮಾತ್ರ ಗೊತ್ತಾಗುತ್ತೆ. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಸೋಷಿಯಲ್ ಮೀಡಿಯಾ. ಎಸ್, ಅಂದರೆ ಇವಾಗ ಬ್ಯುಸಿ ಇದ್ದೀರಾ, ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ ಅಂದರೆ ಆಬ್ವಿಯಸ್ಲಿ ಎಲ್ಲ ಒಂಥರ ಫ್ಯಾನ್ಸ್ಗೂ ಆಸೆ ಇರುತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ ನಿಶಾ ಅವರು? ಮದುವೆ ಯಾವಾಗ ಆಗ್ಬೋದು? ನಿಮಗೆ ಯೋಚನೆ ಇರಲ್ವೇನಾದರೆ? ಜನ ಯೋಚನೆ ಮಾಡಿರ್ತಾರೆ. ನಾವು ಮನೇಲೂ ಯೋಚನೆ ಇಲ್ಲ, ನನಗೂ ಯೋಚನೆ ಇಲ್ಲ. ಅದು ಹೀಗೆಲ್ಲ ಇರ್ಬೇಕಾದ್ರೆ ಆ್ಯಸ್ ಎನ್ ಆ್ಯಕ್ಟರ್ ಇರ್ಬೋದು, ಯಾವ ಥರ ಪಾತ್ರ ಮಾಡಬೇಕು, ಯಾವ ಥರ ಪ್ರಾಜೆಕ್ಟ್ ಕೊಡಬೇಕು, ಆ ಥರ ಎಲ್ಲ ಏನಾದ್ರು ಮನಸ್ಸಲ್ಲಿ ಇದೆಯಾ ನಿಮಗೆ? ನಾನು ಅವಾಗ ನನಗೆ ಎವ್ರಿ ಟೈಮ್ ಈ ಕ್ವೆಶನ್ಸ್ ಬರುತ್ತೆ. ಬಟ್ ನನಗೆ ಸಮ್ವೇರ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ, ನಮ್ಮ ಕನ್ನಡ ಸಿನಿಮಾನಲ್ಲಿ ಎಲ್ಲೋ ಒಂದು ವುಮೆನ್ ಓರಿಯೆಂಟೆಡ್ ಸಿನಿಮಾಗಳು ತುಂಬ ಕಮ್ಮಿ. ಅದನ್ನು ಬೇರೆ ಲ್ಯಾಂಗ್ವೇಜ್ಗಳಲ್ಲೆಲ್ಲ ನೋಡ್ಬೋದು. ಈ ಬಾಯ್ಸ್ ಹಾಸ್ಟೆಲ್ ಬಾಯ್ಸ್ ಕತೆನೇ ಆಗೋಗಿರುತ್ತೆ. ಅದೇ ಗರ್ಲ್ಸ್ ಹಾಸ್ಟೆಲ್ ಗರ್ಲ್ಸ್ ಕತೆ, ಗರ್ಲ್ಸ್ ಹುಡುಗಿರು ಹೆಂಗಿರ್ತಾರೆ ಅನ್ನೋದು ತುಂಬ ಕಮ್ಮಿ. ನಾನೆಲ್ಲೂ ನೋಡಿಲ್ಲ, ಸಿಕ್ಕಾಪಟ್ಟೆ ಕಮ್ಮಿ ಆ ಥರ ಕತೆಗಳು. ನಂಗೆ ಆ ಥರ ಏನಾದ್ರು ಮಾಡೋಕ್ಕಿಷ್ಟ. ರೀಸೆಂಟಾಗಿ ಒಂದು ಮೂವಿ ನೋಡ್ತಿರುವಾಗ ಅನಿಸಿದ್ದು, ಅಂದರೆ ಈ ಥರ ಏನಾದರೂ ಮಾಡ್ಬೇಕು. ನಂಗೆ ಗ್ಲಾಮರ್ ಕತೆ ಮಾಡೋದಕ್ಕಿಂತ ಡಿಗ್ಲಾಮರ್ ಕತೆ ಮಾಡೋಕ್ಕೆ ಇಷ್ಟ. ನಂಗೆ ಇಷ್ಟ. ಐ ಶುಡ್ ಲುಕ್ ವೆರಿ ನ್ಯಾಚುರಲ್ ಥರ, ನ್ಯಾಚುರಲ್ ಕತೆ ಮಾಡಬೇಕು. ವೆನ್ ನೋ ತುಂಬ ಎಕ್ಸ್ಪ್ರೆಸಿವ್ ಅಲ್ಲದೆ, ಹೀರೋಯಿನ್ ಥರ ಅಲ್ಲದೆ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ತುಂಬ ಇಷ್ಟ ನನಗೆ. ಬಟ್ ಗೊತ್ತಿಲ್ಲ, ನಾನು ಆ ಥರಗಳ ಕತೆಗಳನ್ನ ನಾನು ನೋಡೂ ಇಲ್ಲ, ಅದು ಬರ್ತಾನೂ ಇಲ್ಲ, ನಾನು ಕೇಳ್ತಾನೂ ಇಲ್ಲ. ಅಥವಾ ಏನಾದ್ರು ಮಾಡ್ತಿದ್ರೆ ಅದನ್ನು ನಾನು ನೋಡ್ತಾನೂ ಇಲ್ಲ. ಬಟ್ ಆ ಥರ ಕತೆಗಳು ಬರಬೇಕು ಅಂತ ನಂಗೆ ತುಂಬ ಇಷ್ಟ. ಸೊ ನನ್ನ ಕ್ಯಾರೆಕ್ಟರ್ಸು ವೆರಿ ಲೈಕ್ ಸ್ಟ್ರಾಂಗ್, ಪವರ್ಫುಲ್, ಯಾರಿಗೂ ಒಂದು ಇನ್ಸ್ಪೈರಿಂಗು ಅಥವಾ ಒಂದು ನಿಜ ಜೀವಂತ ಕತೆ ರಿಲೇಟ್ ಆಗುವಂಥ ಕ್ಯಾರೆಕ್ಟರ್ಸ್ ಮಾಡೋಕ್ಕೆ ತುಂಬ ಇಷ್ಟ ನನಗೆ. ಗೊತ್ತಿಲ್ಲ, ನೋಡೋಣ. ಸೊ ಇವಾಗ ಹೇಳ್ದಂಗೆ ಬ್ಯುಸಿ ಆಗಿದ್ದೀರಾ, ಪ್ರಾಜೆಕ್ಟ್ಸ್ ಮಾಡ್ತಾಯಿದ್ದೀರಾ. ಹೀಗಿರುವಾಗ ನಿಮ್ಮನ್ನ ಇಷ್ಟು ಪ್ರೀತಿ ಮಾಡಿ ನಿಮ್ಮನ್ನ ನೆಕ್ಸ್ಟ್ ಏನಪ್ಪ ಮಾಡ್ತಾರೆ ನಿಶಾ ಅವರು ಅಂತ ಕಾಯ್ತಾ ಇರೋ ಪ್ರೀತಿಸೋ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ರಿಗೂ ಇಷ್ಟು ದಿನ, ಇಷ್ಟು ವರ್ಷ, ಈಗಲೂ ಇನ್ನು ಮುಂದೆನೂ ಸಪೋರ್ಟ್ ಮಾಡ್ತಾನೇ ಬಂದಿದ್ದೀರಾ, ಮಾಡ್ತಾನೇ ಇರ್ತೀರಾ ಇನ್ ಫ್ಯೂಚರಲ್ಲೂ ಅಂತ ನನಗೆ ಗೊತ್ತು. ಆ್ಯಂಡ್ ಒಳ್ಳೊಳ್ಳೆ ಕೆಲಸಗಳನ್ನೇ ಮಾಡ್ತೀನಿ. ಡೆಫಿನೆಟ್ಲಿ ಒಬ್ಬರಿಗೆ ಇನ್ಸ್ಪೈರ್ ಆಗುವಂಥ ಕೆಲಸಗಳನ್ನೇ ಮಾಡ್ತಿದ್ದೀನಿ, ಆಲ್ರೆಡಿ ಮಾಡ್ತೀನಿ. ಸದ್ಯದಲ್ಲೇ ಏನೋ ಒಂದು ನ್ಯೂಸ್ ಬರೋದಿದೆ. ಮದುವೆಗಿದ್ವಿ ಎಲ್ಲ ಯೋಚನೆ ಗೊತ್ತಾಯ್ತು ನನಗೆ. ಸಮಥಿಂಗ್ ನೈಸ್, ವೆರಿ ನೈಸ್. ಏನೋ ಒಂದು ಸ್ಟೋರಿ ಹೇಳೋಕ್ಕೆ ಹೊರಟಿದ್ದೀವಿ. ಸೊ ಐಮ್ ವರ್ಕಿಂಗ್ ಆನ್ ಇಟ್. ಪ್ರಾಬ್ಲಿ ಜೂನ್ ಎಂಡ್, ಜುಲೈ ಬಿಗಿನಿಂಗಲ್ಲಿ ಎಲ್ಲ ಮಾರ್ಕ್ ಮಾಡ್ಕೊಂಡು ಹೇಳ್ತೀನಿ, ಸದ್ಯದಲ್ಲೇ ಹೇಳ್ತೀನಿ. ವೆರಿ ಎಕ್ಸೈಟೆಡ್. ನಾನು ನನ್ನ ಓನಾಗೇನೋ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ನೋಡಬೇಕು ಹೇಗಾಗುತ್ತೆ ಏನು ಅಂತ. ವೆರಿ ಎಕ್ಸೈಟೆಡ್. ಹಂಗೆ ನರ್ವಸ್ನೆಸ್ ಕೂಡ ಅಷ್ಟೇ ಇದೆ. ಹೆಂಗೆ ವರ್ಕ್ ಆಗುತ್ತೆ ಇದು, ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಸೊ ಸದ್ಯದಲ್ಲೇ ಹೇಳ್ತೀನಿ ಅದೇನು ಅಂತ. ಡೆಫಿನೆಟ್ಲಿ ಅದೇ ನಾನು ಹೇಳ್ದಂಗೆ ಎಲ್ಲರಿಗೂ ಇನ್ಸ್ಪೈರ್ ಆಗೋವಂಥ ಕೆಲಸಗಳನ್ನೇ ಮಾಡ್ತೀನಿ. ಆ್ಯಂಡ್ ನನ್ನ ಜೊತೆ ನಿಂತಿದ್ದೀರಾ ಇವಾಗ, ನಿನ್ನ ಮುಂದೆನೂ ನಿಲ್ತೀರಾ, ನಿಂತ್ಕೊಳ್ಳಿ ನನ್ನ ಜೊತೆ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ದೇ ವಿಲ್ ವೆರಿ ಲವ್ಲಿ ಟು ಮೀ. ಸೊ ಲಾಟ್ಸ್ ಆಫ್ ಲವ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳ್ದಂಗೆ ನಿಮ್ಮ ಉದ್ದೇಶ, ನಿಮ್ಮ ಇಂಟೆನ್ಷನೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಪ್ರಾಬಬ್ಲಿ
ಪೀಪಲ್ ಕೂಡ ಹಾಗೆ ಅದನ್ನು ಪರ್ಸೀವ್ ಮಾಡಿ ತಗೋತಾರೆ ಅಂತ ನನಗನ್ಸುತ್ತೆ. ಹೀಗೆ ಬ್ಯುಸಿಯಾಗಿರಿ, ಒಂದಾದ್ಮೇಲೆ ಒಂದು ಪ್ರಾಜೆಕ್ಟ್ಸ್ ಮಾಡ್ತಾ ಇರಿ. ಆದಷ್ಟು ಬೇಗ ನಿಮಗೆ ಗ್ಲಾಮರಸ್ ಆಗಿರೋ ಆ್ಯನಿಮಲ್ ಓರಿಯೆಂಟೆಡ್ ಮೂವಿ ಯಾವ್ದಾದ್ರು ಸಿಗಲಿ ಅಂತ ನಾನು ಕೇಳ್ಕೊತೀನಿ. ನೈಸ್, ಚೆನ್ನಾಗಿದೆ. ಯಾ, ಸಮ್ ಪ್ರಾಜೆಕ್ಟ್ ವೇರ್ ಆ್ಯನಿಮಲ್ಸ್ ಆರ್ ಅರೌಂಡ್ ಆ್ಯಂಡ್ ನಿಮಗೆ ಇನ್ನೂ ಖುಷಿ. ನಂಗೆ ಆ ಚಾನ್ಸ್ ಸಿಕ್ತು. ಚಾರ್ಲಿ ನೋಡಾದ್ಮೇಲೆ ತುಂಬ ಅನ್ಸಿತ್ತು, ಒಂದು ನಾಯಿ ಜೊತೆ ಏನಾದರೂ ಆ್ಯಕ್ಟ್ ಮಾಡಬೇಕಲ್ಲ ಅಂತ. ಸ್ಟ್ರಗಲ್ ಬಿಹೈಂಡ್ ನಂಗೆ ತೆಲುಗು ಪ್ರಾಜೆಕ್ಟಲ್ಲಿ ನನ್ನ ಪೆಟ್ ಇರುತ್ತೆ. ಸೊ ಆ ಪೆಟ್ ಹೆಸರು ಬೇಬಿ ಅಂತ, ಹಸ್ಕಿ ಡಾಗ್. ಇಟ್ಸ್ ನಾಟ್ ಈಸಿ. ನಂಗೆ ಅವಾಗ ಗೊತ್ತಾಯಿತು ಎಷ್ಟು ಕಷ್ಟಪಟ್ಟಿರಬೇಡ ಚಾರ್ಲಿಗೆ, ಯಾಕಷ್ಟು ಟೈಮ್ ತಗೊಳ್ತು ಅನ್ನೋದು. ದಟ್ಸ್ ವೆನ್ ಐ ರಿಯಲೈಸ್ ಸಿಕ್ಕಾಪಟ್ಟೆ ಕಷ್ಟ ಇದೆ ಒಂದು ಶಾರ್ಟ್ ಸಿಗೋಕ್ಕೆ. ಅದನ್ನು ನನ್ನ ನೋಡಬೇಕು ಕರೆಕ್ಟಾಗಿ, ನನ್ನ ನೋಡಿ ಅವಾಗ ಲಿಕ್ ಮಾಡಬೇಕು ಕರೆಕ್ಟಾಗಿ ಅನ್ನೋದೆಲ್ಲ. ಆ ಶಾರ್ಟ್ ಎಲ್ಲ ಸಿಕ್ಕಾಪಟ್ಟೆ ಕಷ್ಟ. ನಮ್ಮ ಸ್ಟ್ರಗಲ್ ಬಿಹೈಂಡ್ ನಂಗೆ ಅವಾಗಲೇ ಗೊತ್ತಾಗಿದ್ದು. ಆ ಥರ ಆಯ್ತು, ಆ ಥರ ಇನ್ನೂ ಜಾಸ್ತಿ ಆಗಲಿ, ಚೆನ್ನಾಗಿರುತ್ತೆ. ಒಂದು 4 ಇರೋ ಥರ ಅದು ಹೆಂಗೋ ಒಂದು ಶೂಟಿಂಗ್ ಫಾರೆಸ್ಟಲ್ಲೇ ಆಗೋದು. ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗಲಿ ನಿಮಗೆ. ಹೀಗೆ ನಿಮ್ಮ ಇಂಟೆನ್ಷನ್ಸ್ ಅದ್ರ ಕಡೆ ನೀವು ಕೆಲಸ ಮಾಡ್ತಾ ಇರಿ. ನೀವು ಮಾಡೋ ಎಲ್ಲ ಪ್ರಾಜೆಕ್ಟ್ಗೂ ನಮ್ಮ ತಂಡ ಮಾಧ್ಯಮ ಅನೇಕ ಪರವಾಗಿ ಆಲ್ ದ ವೆರಿ ಬೆಸ್ಟ್. ನಿಮಗೂ ಆಲ್ ದ ವೆರಿ ಬೆಸ್ಟ್. ಇವತ್ತು ಈ ಥರ ಪಾಡ್ಕಾಸ್ಟಲ್ಲಿ ಹೆಣ್ಮಕ್ಳು ಕೂತ್ಕೊಂಡು ಹೋಸ್ಟ್ ಮಾಡ್ತಿದ್ದಾರೆ ಅಂತ ನೋಡೋದೇ ತುಂಬ ದೊಡ್ಡ ಖುಷಿ. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಿಮಗೂ ನಿಮ್ಮ ಲೈಫಲ್ಲಿ ಎಲ್ಲನೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಸೋ ನೈಸ್ ಹ್ಯಾವಿಂಗ್ ಯು ಹಿಯರ್. ಥ್ಯಾಂಕ್ ಯು ಸೋ ಮಚ್.